ಸೋಲಾರ್ ಪ್ಲೆಕ್ಸಸ್ ಅಂತಂದ್ರೆ ಮಣಿಪುರ ಚಕ್ರ. ಈ ಮಣಿಪುರ ಚಕ್ರ ಅಂದ್ರೆ ಸ್ನೇಹಿತರೆ, ಮಣಿಪುರ ಅಂತ ಒಂದು ಪದ, ಇಲ್ಲಿ ಸೋಲಾರ್ ಪ್ಲೆಕ್ಸಸ್ ಅಂತ ಇನ್ನೊಂದು ಪದ ಇದೆ. ಸೋಲಾರ್ ಪ್ಲೆಕ್ಸಸ್ ಅಂದ್ರೆ ಯಾಕೆ ಹೇಳ್ತೀವಿ ಅಂದ್ರೆ, ನಮ್ಮ ಅಂತರ ಸೂರ್ಯರು, ನಮ್ಮ ಒಳಗಡೆ ಒಂದು ಸೂರ್ಯ ಇದ್ದಾನೆ, ಅದು ಅಂತರ ಸೂರ್ಯ. ಬಾಹ್ಯ ಸೂರ್ಯ ಅಂತ ನಿಮ್ಗೆ ಗೊತ್ತು. ಬಾಹ್ಯ ಸೂರ್ಯಕ್ಕೆ ಅಂತರ ಸೂರ್ಯ ಎರಡು ಅನುಸಂಧಾನವಾಗಿ ಕೆಲಸ ಮಾಡ್ತವೆ. ಸೊ ನಮ್ಮ ಅಂತರ ಸೂರ್ಯ ಅಂತಂದ್ರೆ ಅಗ್ನಿ, ಅದೇ ಜಠರಾಗ್ನಿ ಇರುತ್ತೆ. ಅದು ಎಲ್ಲಿ ಅಂತಂದ್ರೆ ಈ ಮಣಿಪುರ ಚಕ್ರ ಅಂತ ಹೇಳ್ತೀವಿ ನಾವು. ಮಣಿಪುರ, ಮಣಿ ಅಂದ್ರೆ ಒಂಥರ ನಾವೇನಂತ ಅಂದ್ರೆ ಕಿರೀಟ ತರ. ಓಕೆ, ಅದನ್ನು ಧರಿಸುವಂತ ಅಂದ್ರೆ ಅಂತ ಅದ್ಭುತವಾದ ಗುಣಗಣಗಳು ನಮ್ಮ ಹತ್ರ ಇರ್ತದೆ ಈ ಚಕ್ರ ಆಕ್ಟಿವೇಟ್ ಬಂದ್ರೆ. ಈ ಚಕ್ರ ಸಮತೋಲನಗೊಳಿಸ್ಕೊಂಡು ಚಕ್ರ ಆಕ್ಟಿವೇಟ್ ಮಾಡುವಾಗ ನಮ್ಗೆ ಅದ್ಭುತವಾದ ಕಲೆ, ಒಂದು ಅದ್ಭುತವಾದ ಕಲೆ ನಾವು ಸಾಧಿಸ್ತೀವಿ. ಆಯ್ತಾ? ಸೊ ಅಂತ ಕಲೆಗಳು, ಅಂತ ಉನ್ನತ ಮಟ್ಟದ ಗುಣಗಳು ನಮ್ಗೆ ಲಭ್ಯವಾಗುತ್ತೆ. ಎರಡು ಚಕ್ರಗಳನ್ನು ಪ್ರಾಮುಖ್ಯವಾಗಿ ನಾವು ಆಕ್ಟಿವೇಟ್ ಮಾಡ್ಕೊಂತ ಬಂದ್ರೆ, ಮೂಲಾಧಾರವನ್ನು ಸರಿಯಾಗಿ ಇಟ್ಕೊಂಡ್ರೆ ನಮ್ಮ ಭೌತಿಕ ಕಾಯ ಆರೋಗ್ಯವಂತವಾಗಿರುತ್ತೆ. ಪ್ರತಿ ಅಂಗ ಅವಯವ, ಆಯ್ತಾ, ಸ್ಪೈನಲ್ ಕಾರ್ಡು, ಕಾಲುಗಳು, ಪಾದಗಳು, ಈ ಪೂರ್ತಿ ದೇಹ, ಇಡೀ ದೇಹ, ನಮ್ಮ ಅಂಗಾಂಗಗಳು ಆರೋಗ್ಯವಾಗಿರಕ್ಕೆ ಮೂಲಾಧಾರ ಅತಿ ಪ್ರಾಧಾನ್ಯವಾಗಿ ಕೆಲಸ ಮಾಡುತ್ತೆ. ಅದನ್ನು ಆಕ್ಟಿವೇಟ್ ಮಾಡಿಕೊಂಡ್ರೆ ಇಷ್ಟು ರೀತಿಯಲ್ಲಿ ಭೌತಿಕ ಆರೋಗ್ಯ ಆತಿಗೆ ಲಭ್ಯವಾಗುತ್ತೆ. ಮತ್ತೆ ಬಂದ್ರೆ ಸ್ವಾಧಿಷ್ಠಾನ ಚಕ್ರವನ್ನು ನಾವು ಹೇಳಿರುವಂತ ಅನೇಕ ಪದ್ಧತಿಗಳಿಂದ ನೀವು ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡದಾಗ್ಲಿ, ಸಮತುಲ್ಯ ಮಾಡ್ಕೊಂಡದಾಗ್ಲಿ, ಸಕ್ರಿಯಗೊಳಿಸೋದು ಮಾಡಿದರೆ ಲಭ್ಯವಾಗುವಂತ ವಿಷಯ ಅಂತಂದ್ರೆ ನಿಮ್ಮ ಮಾನಸಿಕ ಆರೋಗ್ಯ ಉನ್ನತ ಮಟ್ಟದಲ್ಲಿ ಇರ್ತದೆ. ಮಾನಸಿಕ ಆರೋಗ್ಯ, ಭೌತಿಕ ಆರೋಗ್ಯ ಈ ಎರಡು ಚಕ್ರದಿಂದ ನಮ್ಗೆ ಲಭ್ಯವಾಗತ್ತೆ. ತದನಂತರ ಬರುವಂತದ್ದು ಈ ಮಣಿಪುರ ಚಕ್ರ ನಮ್ಮಲ್ಲಿ ಅದರಿಂದ ನೆಕ್ಸ್ಟ್ ಉನ್ನತ ಮಟ್ಟಕ್ಕೆ ಹೋಗುವಂತ, ಆಯ್ತಾ. ಸೊ ಉನ್ನತ ಮಟ್ಟ ಒಂಥರ ಸೃಜನಾತ್ಮಕತೆ ಆಗ್ಲಿ, ನಮ್ಮಲ್ಲಿ ಕ್ರಿಯೇಟಿವಿಟಿ ಹೆಚ್ಚಾಗ್ಲಿ ಅಲ್ವಾ, ಆ ರೀತಿಯಲ್ಲಿ ಧೈರ್ಯ ಹೆಚ್ಚಾಗ್ಲಿ, ಯಾವುದೇ ಒಂದು ವಿಷಯ ಒಂದು ಅದೇ ನಮ್ಮದೇ ಆಗ್ಲಿ, ಧೈರ್ಯ, ಸೃಜನಾತ್ಮಕತೆ ಮತ್ತೆ ಕಲೆಗಳು ಆಗಲಿ, ಧೈರ್ಯ, ಮತ್ತೆ ಇನ್ನೊಂದು ಯಾವುದೇ ಹೊಸ ವಿಷಯಗಳು, ಆ ಡಿಸಿಷನ್ ಮೇಕಿಂಗ್ ಆಗ್ಲಿ, ಅವಕಾಶ ಗುರುಜಿ, ಆಗ್ಲಿ. ಇನ್ನು ಆ ಗುರುಜಿ ನೆಟ್ವರ್ಕ್ ಹೇಳಿ. ಇಶ್ಯೂ ಇದೆ, ಸ್ವಲ್ಪ ವಿಡಿಯೋ ಆಫ್ ಮಾಡ್ಕೋಬಹುದೇನೋ ಅಂತ. ತುಂಬಾನೇ ಇದಿದೆ. ನೆಟ್ವರ್ಕ್ ಇಶ್ಯೂ ಬರ್ತಾ ಇದೆಯಾ? ಎಸ್ ಗುರುಜಿ, ವಿಡಿಯೋ ಆಫ್ ಮಾಡಿದ್ರೆ ಓಕೆ ಅನ್ಸುತ್ತೆ ನೋಡಿ. ಕ್ಲಿಯರ್ ಇದೆಯಾ? ಇಲ್ಲ ಗುರುಜಿ. ಕ್ಲಿಯರ್ ಗುರುಜಿ ಆಗಿದೆ. ವಿಡಿಯೋ ಕ್ಲಿಯರ್ ಆಫ್ ಮಾಡಿ, ವಿಡಿಯೋ ಆಫ್ ಮಾಡಿ ಗುರುಜಿ. ಇಲ್ಲ, ಯಶೋಧ ಮೇಡಮ್ ಎಸ್ ಅಂತ ಹೇಳ್ತಾರೆ. ಈಗ ಕ್ಲಿಯರ್ ಇದೆಯಾ? ಮಾತುಗಳು ಕೇಳಿಸ್ತಾ ಇದೆಯಾ? ಈಗ ಓಕೆ, ಮಧ್ಯದಲ್ಲಿ ತುಂಬಾ ಇದು ಇಲ್ಲ, ನಾನು ಕಟ್ ಕಟ್ ಅದು ಆಗ್ತಾ ಇರೋದು. ಮತ್ತೆ ವೈಫೈ ಕನೆಕ್ಟ್ ಮಾಡಿದೆ ಅದಕ್ಕೋಸ್ಕರ. ಈಗ ಕ್ಲಿಯರ್ ಇದೆಯಾ? ಕೇಳಿಸ್ತಾ ಇದೆಯಾ? ಎಸ್, ಎಸ್ ಈ ಕ್ಲಿಯರ್. ರೈಟ್, ಓಕೆ, ಎಸ್, ಓಕೆ. ಸೊ ಅದಕ್ಕೋಸ್ಕರ ಈ ಸೋಲಾರ್ ಪ್ಲೆಕ್ಸಸ್ ಅನ್ನು ನಾವು ಆಕ್ಟಿವೇಟ್ ಮಾಡ್ಕೋಬೇಕಾಗಿದೆ. ನೆನ್ಪಿಟ್ಕೊಳ್ಳಿ, ಸೋಲಾರ್ ಪ್ಲೆಕ್ಸಸ್ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಆಗಿ ಕೆಲಸ ಮಾಡುತ್ತೆ. ಭೌತಿಕವಾಗಿ ನಮ್ಮನ್ನು, ನಾವು ಏನೇ ಆಹಾರ ಸೇವನೆ ಮಾಡಿದರೆ ಅದು ಪಚನ ಆಗಿ ಅದರಿಂದ ಬಂದಿರುವಂಥ ಆ ಲವಣಾಂಶಗಳಾಗಲಿ, ಎಲ್ಲ ವಿಟಮಿನ್ಸ್ ಆಗಲಿ ಸರಿಯಾದ ರೀತಿಯಲ್ಲಿ ನಮ್ಮ ರಕ್ತ ಹೊರಗಡೆ ಈಡ್ಸ್ಕೋಬೇಕಂದ್ರೆ ಈ ಮಣಿಪೂರಕ ಚಕ್ರ ಅತಿ ಮುಖ್ಯವಾದದು. ನಾವು ಏನೋ ತಿಂತೀವಿ, ಏನೋ ಆಹಾರ ಸೇವನೆ ಮಾಡ್ತೀವಿ, ಅದು ಪಚನ ಆಗಿಲ್ಲ ಅಂದ್ರೆ ಏನು ಉಪಯೋಗ ಇಲ್ಲ, ಅದು ನಿರುಪಯೋಗ. ಇನ್ನು ಹೇಳ್ಬೇಕಂದ್ರೆ ಬಂದಿರುವಂತ ಆ ಪಚನ ಆಗಿಲ್ಲದೆ ಅಂತ ಆ ಅಂಶಗಳು ವಿಷ ಆಗತ್ತೆ, ವ್ಯರ್ಥ ಆಗತ್ತೆ. ಅದೇ ಕೊಬ್ಬು ಆಗಿ ಒಂಥರ ವ್ಯರ್ಥಕರವಾದ ಕೊಬ್ಬು ಆಗಿ ತಯಾರಾಗೋದು ಇಲ್ಲಿ ತಥ್ಯ. ಯಾವುದಿಂದ? ಮಣಿಪುರ ಚಕ್ರ ಆಕ್ಟಿವೇಟ್ ಆಗಿಲ್ಲ ಅಂದ್ರೆ. ನೆನ್ಪಿಟ್ಕೊಳ್ಳಿ, ಅದು ಸಕ್ರಿಯಗೊಳಿಸ್ಕೊಂಡಿಲ್ಲ ಅಂದ್ರೆ ಇಷ್ಟೆಲ್ಲ ಅನಾರ್ಥಗಳಾಗತ್ತೆ. ದೇಹ ವಿಹೀನವಾಗತ್ತೆ, ಡಯಾಬಿಟಿಸ್ ಬರುತ್ತೆ. ಆಯ್ತಾ? ಡಯಾಬಿಟಿಸ್ ಆಗಲಿ, ಬಿ ಪಿ ಡಯಾಬಿಟಿಸ್ ಬಂದ್ರೆ ಬಿ ಪಿ ಗ್ಯಾರಂಟಿ ನಿಧಾನವಾಗಿ ಬಂದೇ ಬರುತ್ತೆ. ಆಯ್ತಾ? ಸೊ ಡಯಾಬಿಟೀಸು ಮತ್ತೆ ಜೀರ್ಣ ಸಂಬಂಧಿತ ಅನೇಕ ವ್ಯಾಧಿಗಳು, ಅಸಿಡಿಟಿ, ಗ್ಯಾಸ್ಟ್ರಿಕ್ಕು,
ಕೊಲೆಟಿಸು, ಸೊ ಮಲಬದ್ಧತೆ, ವಿರೇಚನಗಳಾಗಲಿ, ಸೊ ದೇಹ ವಿಹೀನ ಆಗೋದಾಗ್ಲಿ, ಆ, ನಮ್ಮ ಜೀವಕೋಶಗಳಿಗೆ ಶಕ್ತಿ ಲಭ್ಯವಿಲ್ಲದೆ ಸ್ಥಿತಿ ಇವೆಲ್ಲಾನು ಆಗತ್ತೆ ನಮಗೆ. ಆಯ್ತಾ? ಅದಕ್ಕೋಸ್ಕರ ಇದನ್ನು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ನಮ್ಮಲ್ಲಿ ಲಕ್ಷಣಗಳು ಹೇಗಿರ್ತವೆ ಅಂದ್ರೆ ಒಂಥರ ನಮ್ಮ ಒಳಗಡೆನೆ ಯಾವುದೇ ಡೆಸಿಷನ್ ಮೇಕಿಂಗ್ ಮಾಡ್ಕೊಂಡು ಆಗಲ್ಲ. ಮತ್ತೆ ಪ್ರತಿಯೊಂದು ಹೊಸ ವ್ಯಕ್ತಿ ಜೋಡಿಸ್ಕೋಬೇಕಂದ್ರೆ ಭಯ ಬರ್ತಾ ಇರ್ತದೆ ಅಲ್ವಾ? ಯಾವುದನ್ನು ಕಂಟ್ರೋಲ್ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಇರೋದಿಲ್ಲ. ನಮ್ಮ ಸುತ್ತ ಇರುವಂತ ಸಿಚುವೇಶನ್ಸ್ ಆಗಲಿ ಕಂಟ್ರೋಲ್ ಮಾಡ್ಕೊಳ್ಳೋ ಪರಿಸ್ಥಿತಿ ಇರೋದಿಲ್ಲ. ಇವೆಲ್ಲ ಆಗ್ತಾ ಇರ್ತದೆ. ಎಮೋಷನಲ್ ಒಂದೊಂದ್ಸರಿ ಇರೋದು ನಾವು ಆ ನಮ್ಮಲ್ಲಿರುವಂತ ಆ ಮಾನಸಿಕ ವಿಕಾರತೆ ಮತ್ತೆ ಒಂಥರ ಭಯ, ಒಂಥರ ಕೋಪ ಇದೆಲ್ಲ ಒಂದು ಅಟ್ ಎ ಟೈಮ್ ಆಚೆ ಕಡೆ ಬರ್ತಾ ಇರ್ತದೆ. ಅಂದ್ರೆ ಎಮೋಷನಲ್ ಔಟ್ ಬ್ರಸ್ಟ್ ಅಂತ ಹೇಳ್ತೀವಿ ನಾವು. ಈ ರೀತಿಯಲ್ಲಿ ಆಗ್ತಾ ಇರ್ತದೆ ಅಲ್ವಾ? ಸೊ ಈ ರೀತಿಯಲ್ಲಿ ಅನೇಕ ಪ್ರತಿಯೊಂದಕ್ಕೂ ಭಯ ಅಂತಂದ್ರೆ ಯಾವುದೋ ಮಾಡಕ್ ಹೋದ್ರೆ ಅದು ಫೇಲ್ಯೂರ್ ಆಗ್ತೀನೋ, ಅಂದ್ರೆ ಅದರಲ್ಲಿ ನಾನು ಯಶಸ್ವಿ ಆಗ್ತೀನೋ ಇಲ್ಲೋ, ಇಂಥ ಅನೇಕ ವಿಷಯಗಳಿಂದ ನಾವು ಸಫರ್ ಆಗ್ತಾ ಇರ್ತೀವಿ ಅಲ್ವಾ? ಮಾನಸಿಕವಾಗಿ ಯಾವುದೇ ಹೊಸ ವಿಷಯಗಳು ಕಲ್ಸ್ಕೊಂಡಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ. ಯಾವುದು ಈ ಚಕ್ರ ಡಿಆಕ್ಟಿವೇಟ್ ಆಗಿದ್ರೆ. ಆಮೇಲೆ ಇನ್ನು ಹೇಳ್ಬೇಕಂದ್ರೆ ಯಾವುದೇ ವಿಷಯವನ್ನು ಮಾಡ್ಬೇಕಂದ್ರೆ ತುಂಬಾ ನಿಧಾನವಾಗಿ ನಾವೇನ್ ಮಾಡ್ತಾ ಇರ್ತೀವಿ, ವಾಯ್ದೆ ಮಾಡ್ಕೊಂತ ಇರ್ತೀವಿ. ಯಾವಾಗ್ಲೂ ಪೋಸ್ಟ್ಪೋನ್ ಮಾಡ್ತಾನೆ ಇರ್ತೀವಿ. ತಡ ಮಾಡ್ತಾನೆ ಇರ್ತೀವಿ. ಅದು ಆ, ಪ್ರಾರಂಭಿಸೋದಿಲ್ಲ, ಅದಕ್ಕೂ ಬೇಕಾಗಿರುವಂತ ಪರಿಶ್ರಮ ಮಾಡೋದಿಲ್ಲ. ಯಾವಾಗಲೂ ಹಿಂದೆ ಆಗ್ತಾನೆ ಇರ್ತೀವಿ. ಒಂದು ಕೆಲಸ ಆಗಲಿ, ಒಂದು ಆಲೋಚನೆ ಆಗಲಿ, ಒಂದು ಏನೇ ಆಗಲಿ ಎಲ್ಲದನ್ನೂ ತಡ ಮಾಡ್ತಾನೆ ಇರ್ತೀವಿ. ಅಂತ ಲಕ್ಷಣಗಳೆಲ್ಲ ಈ ಮಣಿಪೂರಕ ಚಕ್ರ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಅಸಕ್ರಿಯವಾಗಿ, ಅಂದ್ರೆ ಅಸಮರ್ಪಕವಾಗಿ ಕೆಲಸ ಮಾಡ್ತಾ ಇದ್ರೆ ಅವರಲ್ಲಿ ಇದು ಕಾಡ್ತಾ ಇರ್ತದೆ. ಈ ರೀತಿಯಲ್ಲಿ ಈ ಚಕ್ರವನ್ನು ನಾವು ಸುಧಾರ ಮಾಡ್ಕೋಬೇಕು, ಸಮತುಲ್ಯಗೊಳಿಸ್ಕೋಬೇಕು, ಆಕ್ಟಿವೇಶನ್ ಮಾಡ್ಕೋಬೇಕು ಅಂತಂದ್ರೆ, ಸ್ಥಿರೀಕರಣ ಮಾಡ್ಬೇಕಂದ್ರೆ ನಮ್ಗೆ ಬೇಕಾಗಿರುವಂತ ಚಿಕಿತ್ಸಾ ವಿಧಾನಗಳು ನಾವು ತಿಳ್ಕೊಳ್ಳೋಣ ಇವತ್ತು. ಮೊದಲನೇದು ಏನಂತಂದ್ರೆ ಮುದ್ರಾ ಥೆರಪಿಯಿಂದ. ಮುದ್ರಾ ಥೆರಪಿದಲ್ಲಿ ನೋಡ್ಕೊಳ್ಳಿ, ರುದ್ರ ಮುದ್ರಾ. ನೋಡಿ, ರುದ್ರ ಮುದ್ರಾ ಇದು ಈ ರೀತಿಯಲ್ಲಿ ಅಂದ್ರೆ ನಿಮ್ಮ ಹೆಬ್ಬೆರಳು, ಮಧ್ಯ ಬೆರಳು, ನಿಮ್ಮ ಹೆಬ್ಬೆರಳು, ಉಂಗರ ಬೆರಳು ಮತ್ತೆ ತೋರು ಬೆರಳು ಮೂರು ಟಚ್, ಫೆದರ್ ಟಚ್, ಜೆಂಟ್ಲಿ ಟಚ್, ಮಧ್ಯ ಬೆರಳು, ಕಿರು ಬೆರಳು ಸ್ಟ್ರೈಟ್. ಇದನ್ನು ರುದ್ರ ಮುದ್ರಾ ಅಂತ ಕರಿತೀವಿ. ಈ ಮುದ್ರವನ್ನು ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಕನಿಷ್ಠ ಪಕ್ಷ 15 ನಿಮಿಷ 15 ನಿಮಿಷ 15 ನಿಮಿಷ 3 ಬಾರಿ ಮಾಡಬೇಕಾಗತ್ತೆ. ಇದಾದ್ಮೇಲೆ ಬೇಕಂದ್ರೆ ಒಂದು 5 ನಿಮಿಷ ಪ್ರಾಣಮುದ್ರ ಮಾಡಿ ಮುಕ್ತಾಯ ಮಾಡಿ. ಆದ್ರೆ ಮುದ್ರಾ ಅಂತ ಹೇಳಿದ ಮೇಲೆ ಅದನ್ನು ನಿರ್ಲಕ್ಷ್ಯ ಮಾಡಕ್ ಹೋಗ್ಬೇಡಿ. ಆಯ್ತಾ? ಈ ರುದ್ರ ಮುದ್ರಾ ಅಂತ ಏನ್ ಹೇಳಿದ್ವೋ ಇದನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಇದು ಯಾವ ರೀತಿಯಲ್ಲಿ ಕೆಲಸ ಮಾಡ್ತವೆ ಅಂದ್ರೆ ಮುದ್ರಗಳು ಯಾರ್ಯಾರು ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯ ಕೊಡ್ತಾರೋ ಮುದ್ರದಿಂದ ಬರುವಂತ ಫಲಿತ ನಿಜವಾಗಿ ಯಾವುದಿಂದ ಬರೋದಿಲ್ಲ. ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತವೆ. ಆದ್ರೆ ನಮ್ಮಲ್ಲಿ ಏನಿರ್ತದೆ ಗೊತ್ತಾ? ಇಲ್ಲಿ ಯಾರೋ ಹೇಳಿದ್ದಾರೆ, ಏನೋ ಫ್ರೀಯಾಗಿ ಹೇಳಿದ್ದಾರೆ, ಇದಕ್ಕೆ ಏನ್ ನಾವು ಅಷ್ಟು ಇಂಪಾರ್ಟೆಂಟ್ ಕೊಡಬೇಕಾಗಿದೆ ಅಲ್ವಾ? ಏನೋ ಕೇಳಿಸ್ಕೊಂಡಿದ್ದು ಬಿಟ್ಬಿಡೋಣ, ಮತ್ತೆ ನೋಡ್ಕೊಳ್ಳೋಣ ಏನೋ ಪ್ರಾಬ್ಲಮ್ ಬಂದ್ರೆ ಅಂತ ರೀತಿಯಲ್ಲಿ ನಾವು ಅಭ್ಯಾಸ ಮಾಡಿಕೊಂಡು ನಮ್ಮನ್ನು ನಾವು ಏನ್ ಮಾಡ್ತೀವಿ ಅಂದ್ರೆ ಬರೋ ಫಲಿತವನ್ನು ನಾವು ದೂರ ಮಾಡ್ಕೊಂತೀವಿ ಅಷ್ಟೇ. ಆಯ್ತಾ? ಸೊ ಈ ಮುದ್ರಾ ನಾವೀಗ ಹೇಳಿ ಅಂತ ಈ ರುದ್ರ ಮುದ್ರವನ್ನು ಪ್ರಾಕ್ಟೀಸ್ ಮಾಡಿ. ಆಯ್ತಾ? ಈ ಜೊತೆಗೆ ಬೇಕಂದ್ರೆ ಸೂರ್ಯ ಮುದ್ರನು ಮಾಡ್ಕೋಬಹುದು. ಸೂರ್ಯ ಮುದ್ರ, ಸೂರ್ಯ ಮುದ್ರವನ್ನು ಬೇಕಂದ್ರೆ ಮಾಡ್ಕೊಳ್ಳಿ. ಅಂದ್ರೆ ಈ ನಮ್ಮ ಉಂಗರ ಬೆರಳನ್ನು ಮಡಿಸಿ ಈ ಹೆಬ್ಬೆರಳು ಬುಡಿಮೆದಲ್ಲಿ ಇಟ್ಕೊಂಡು ಹೆಬ್ಬೆರಳಿಂದ ಒತ್ತಿ ಇಟ್ಕೋಬೇಕಾಗತ್ತೆ. ಇದು ಸೂರ್ಯ ಮುದ್ರಾ ಅಂತ ಕರಿತೀವಿ. ಇದರಿಂದ ನಿಮ್ಮ ಮೆಟಾಬಾಲಿಕ್ ಆಕ್ಟಿವಿಟಿ ಹೆಚ್ಚಾಗತ್ತೆ, ನಿಮ್ಮ ಜಠರಾಗ್ನಿ ಹೆಚ್ಚಾಗತ್ತೆ. ಆಯ್ತಾ? ಸರಿಯಾದ ರೀತಿಯಲ್ಲಿ ಪಚನ ಆಗತ್ತೆ. ಈ ಎರಡು ಮುದ್ರಗಳು ನೆನಪಿಟ್ಕೊಳ್ಳಿ, ಪ್ರಾರಂಭಿಸ್ಕೊಳ್ಳಿ, ಉಪಯೋಗಿಸ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಆಕುಪ್ರೆಸರಿಂದ ಈ ಚಕ್ರವನ್ನು ಆಕ್ಟಿವೇಟ್ ಮಾಡುತ್ತಾ ಅದಕ್ಕೆ ಏನು ನಮಗೆ ಟೆಕ್ನಿಕ್ ಇದೆ, ತಂತ್ರ ಇದೆ ಅಂದ್ರೆ ನೋಡ್ಕೊಳ್ಳಿ. ಈಗ ಇಲ್ಲಿ ನೋಡಿ, ಇಲ್ಲಿ ಹಾಕಿದೀನಿ ಒಂದು ಸ್ಟ್ರೈಟ್ ಲೈನ್ಸು, ನೋಡ್ಬೋದಲ್ಲ? ಇದು ಇಲ್ಲಿ ಈ ಎರಡು ನೀವು ಮರ್ತು ಬಿಡಿ. ಈ ಎರಡು ಏನೇನಿದು ಹೇಳ್ಬೋದಾ ಯಾರನ್ನ? ಮೆಸೇಜ್ ಹಾಕಿಲ್ಲ ಅಂದ್ರೆ ಹ್ಯಾಂಡ್ ರೈಸ್ ಮಾಡಿ. ಎರಡು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇದು ಬೇರೆ ಕ್ಲಾಸ್ ಅಂದ್ರೆ ತೆಲುಗಲ್ಲಿ ಟೀಚ್ ಮಾಡಕ್ಕೆ ಉಪಯೋಗಿಸಿರೋದು. ನೀವು ಹೇಳಿ, ಪರವಾಗಿಲ್ಲ. ನೀವೆಲ್ಲ ಕೇಳಿಸ್ಕೊಂಡಿದ್ರಲ್ಲ ಈ ಕ್ಲಾಸಸ್, ಇಂದಿನ ಕ್ಲಾಸಸ್ ಕೇಳಿಸ್ಕೊಂಡಿದ್ರಲ್ಲ, ಆನ್ಸರ್ ಮಾಡಿ. ಈ ಎರಡು ಏನು, ಯಾವ ಚಕ್ರಗಳು ಸಂಬಂಧಿತ ಆಕ್ಟಿವೇಶನ್ಗೆ? ಮೆಸೇಜ್ ಮಾಡಿ, ಹ್ಯಾಂಡ್ ರೈಸ್ ಮಾಡಿ, ಹೇಳಿ. ಯಾರು ಹೇಳಲ್ಲ, ನಾನೇ ಹೇಳ್ಬೇಕಾ ಇವನು?
ಸೊ ನೀವೆಲ್ಲರೂ ಕೇಳಿಸ್ಕೊಂಡಿದ್ದೀರಾ ಇಲ್ಲ? ಆ ಟೈಮಲ್ಲಿ ಏನು ಮಾಡ್ತಾ ಇದ್ರಿ? ಈ 2 ಪಾಯಿಂಟ್ ಏನು? ಬೇಗ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡಿ. ಇಲ್ಲಿ ನನ್ನ ಕೈ ಮೇಲೆ ಕಾಣಿಸ್ತಾ ಇರುವಂತ 2 ಪಾಯಿಂಟ್ ಏನು? ವಾಟ್ ಆರ್ ದಿಸ್? ವಾಟ್ ಫಾರ್ ವಿ ಆರ್ ಪ್ರಾಕ್ಟೀಸ್ಡ್. ಒಂದು ಸ್ವಾದಿಷ್ಠಾನ. ಯಾವುದು ಸ್ವಾದಿಷ್ಠಾನ? ಎರಡು ಬೆರಳು ಮಧ್ಯೆ ಇರೋದು ಸ್ವಾದಿಷ್ಠಾನ ಇಲ್ಲ ಕೆಳಗಿರೋದ? ಇಲ್ಲಿ 42 ಮಾಸ್ಟರ್ಸ್ ಇದ್ದಾರೆ. ಆಯ್ತಾ? ಯಾರು ಕೇಳಿಸ್ಕೊಂಡಿಲ್ಲ ಈ ಸಬ್ಜೆಕ್ಟ್? 2 ಕ್ಲಾಸಲ್ಲಿ ಎರಡು ಈ 2 ಚಕ್ರಗಳ ಬಗ್ಗೆ ಸಂಪೂರ್ಣ ಚಿಕಿತ್ಸೆ ಕೊಟ್ಟಿದ್ದೀನಿ. ಹ್ಮ್ 2 ಬೆರಳು ಮಧ್ಯ. ಎಸ್, ಅದು ಮೂಲಾಧಾರ. ನೆಕ್ಸ್ಟ್ ಕೆಳಗಿರೋದು ರೈಟ್. ಓಕೆ. ಸೊ ಇದನ್ನು ನಾನೇ ಹೇಳ್ತೀನಿ. ಆಯ್ತಾ? ಯಾಕಂದ್ರೆ ನಾನು ಹೇಳಲೇಬೇಕು, ಇನ್ನು ಬೇರೆ ದಾರಿ ಇಲ್ಲ ಅಲ್ವಾ? ಇದು ಮೂಲಾಧಾರ, ಇದು ಸ್ವಾದಿಷ್ಠಾನ. ಆಯ್ತಾ? ಈಗ ಮಣಿಪೂರಕ ಚಕ್ರವನ್ನು ಕಂಡಿಡೋಣ ಎಲ್ಲಿದೆ ಅಂತ. ಇದು ನೋಡ್ಕೊಳ್ಳಿ, ಇದು ಈ ಮೂಲಾಧಾರ ಚಕ್ರ ಆಕ್ಟಿವೇಟ್ ಮಾಡುವಾಗ ಇಲ್ಲಿ ಆಕ್ಟಿವೇಟ್ ಆಗುವಂತ ಗ್ರಂಥಿಗಳು, ಏನ್ ಗ್ರಂಥಿಗಳು ಬರುತ್ತೆ ಇಲ್ಲಿ? ಓವರಿಸ್ ಅಂಡ್ ಟೆಸ್ಟಿಟಿಸ್ ಗ್ರಂಥಿಗಳು, ಅಂತಸ್ರಾವಿ ಗ್ರಂಥಿಗಳು. ಆಯ್ತಾ? ಆಕ್ಟಿವೇಟ್ ಆಗುತ್ತೆ. ಇಲ್ಲಿ ಇದು ಪ್ರೆಸ್ ಮಾಡುವಾಗ ಇಲ್ಲಿ ಸಾರಿ, ಇಲ್ಲಿ ಒಂದು ಅಡ್ರಿನಲ್ ಗ್ಲ್ಯಾಂಡ್ ನೆನ್ಪಿಟ್ಕೊಳ್ಳಿ, ಇದು ಅಡ್ರಿನಲ್ ಗ್ಲ್ಯಾಂಡ್. ಇಲ್ಲಿ ಓವರಿಸ್ ಅಂಡ್ ಟೆಸ್ಟಿಟಿಸ್ ಗ್ರಂಥಿಗಳು. ಆಯ್ತಾ? ನೆಕ್ಸ್ಟ್ ನೋಡ್ಕೊಳ್ಳಿ, ಇದು ಈ ಸೆಂಟ್ರಲ್ ಲೈನ್ ಹಾಕಿದೀವಲ್ಲ, ಈ ಹಸ್ತಕ್ಕೆ ಇದು ಸೆಂಟ್ರಲ್ ಲೈನ್. ಈ ಮಧ್ಯ ಇಲ್ಲಿಂದ ಒಂದು ಲೈನ್ ಹಾಕಿದ್ವಿ ನೋಡಿ, ಇಲ್ಲಿಂದ ಒಂದು ಸೆಂಟ್ರಲ್ ಲೈನ್ ಹಾಕಿದಲ್ಲ, ನೋಡ್ಕೊಳ್ಳಿ. ಈ ಹಸ್ತ ಮತ್ತೆ ಇಲ್ಲಿ ಈ ಮಣಿಕಟ್ಟು, ಈ ಎರಡಿಗೂ ಮಧ್ಯಭಾಗ ಇದು. ಆಯ್ತಾ? ಈ ಎರಡಕ್ಕೂ ಮಧ್ಯಭಾಗ, ಇದನ್ನು ಹೊಟ್ಟೆ ಪ್ರಾಂತ ಅಂತ ಹೇಳ್ತೀವಿ ನಾವು. ಈ ಗ್ರಂಥಿ ಏನಿರ್ತದೆ, ಈ ಗ್ರಂಥಿ ಇಲ್ಲಿರುವಂತ ಗ್ರಂಥಿ ಪ್ಯಾನ್ಕ್ರಿಯಾಸ್ ಗ್ರಂಥಿ. ಆಯ್ತಾ? ಇದು ಪ್ಯಾನ್ಕ್ರಿಯಾಸ್ ಗ್ರಂಥಿ, ಇದು ಅಡ್ರಿನಲ್ ಗ್ಲ್ಯಾಂಡ್, ಇದು ಓವರಿಸ್ ಅಂಡ್ ಟೆಸ್ಟಿಟಿಸ್. ಅದೇ ರೀತಿಯಲ್ಲಿ ನೆಕ್ಸ್ಟ್ ಚಕ್ರದಲ್ಲಿ ಹೇಳುವಾಗ ಹಿಂಗೆ ಹೋಗುತ್ತೆ, ನಿಧಾನವಾಗಿ ಮೇಲೆಗೆ ಹೋಗುತ್ತೆ. ಆಯ್ತಾ? ಅದು ಆಮೇಲೆ ತಿಳ್ಕೊಳ್ಳೋಣ. ಸೊ ಇದನ್ನು ಆಕ್ಟಿವೇಟ್ ಮಾಡೋ ಪದ್ಧತಿಯಲ್ಲಿ ನೋಡ್ಕೊಳ್ಳಿ. ಈಗ ಪ್ರೆಸ್ ಮಾಡ್ಕೊಂತೀವ, ಹೇಗೆ ಮಾಡ್ಬೇಕಿದು? ಪ್ರೆಸ್ ಮಾಡ್ಕೊಳ್ಳೋದು. ಪ್ರೆಸ್ ಮಾಡುವಾಗ ಒಂದು 5 ಸೆಕೆಂಡ್ ಪ್ರೆಸ್ ಮಾಡಿ ಹಾಗೆ ಇಟ್ಕೋಬೇಕು. ಫಸ್ಟ್ ಪ್ರೆಸ್ ಮಾಡುವಾಗ ಹಾಗೆ ಹೋಲ್ಡ್, ಆ ರೀತಿಯಲ್ಲಿ ಮಾಡ್ಬೇಕಾಗತ್ತೆ. ಓಕೆ. ಸೊ ನಿಮ್ಮ ಹತ್ರ ಈ ತರ ಆಕ್ಟಿವೇಶನ್ ಮಾಡ್ಕೊಳಕ್ಕೆ, ಪ್ರೆಸ್ ಮಾಡೋಕ್ಕೆ ಒಂದು ಆಕ್ಯುಪ್ರೆಷರ್ ಪ್ರೋಬ್ ಇದ್ರೆ ಈ ರೀತಿಯಲ್ಲಿ ಪ್ರೆಸ್ ಮಾಡೋದು, ರಿಲೀಸ್ ಮಾಡೋದು. ಪ್ರೆಸ್. ಈ ಗ್ರಂಥಿಗಳು ಈ ಪಾಯಿಂಟ್ಸ್ ಏನ್ ತೋರಿಸ್ತೋ ಸ್ವಲ್ಪ ಆಳವಾದ ರೀತಿಯಲ್ಲಿ ಇರುತ್ತೆ. ಆಳವಾದ ರೀತಿ ಅಂದ್ರೆ ಗಟ್ಟಿಯಾಗಿ ಪ್ರೆಸ್ ಮಾಡ್ಬೇಕು, ಇಲ್ಲಾಂದ್ರೆ ಗಟ್ಟಿಯಾಗಿ ಪ್ರೆಸ್ ಮಾಡ್ಕೋಬೇಕು ಈ ರೀತಿಯಲ್ಲಿ. ಸ್ವಲ್ಪ ಬಹುಶಃ ಒಂದು 1 ಇಂಚ್ 2 ಇಂಚ್ ಒಳಗಡೆ ಇರುತ್ತೀವಲ್ಲ, ಅದಕ್ಕೋಸ್ಕರ ಈ ರೀತಿಯಲ್ಲಿ ಪ್ರೆಸ್ ಮಾಡಬೇಕು. ಅವಾಗ ಆಕ್ಟಿವೇಶನ್ ಬರೋದು. ಅಲ್ಲಿ ಸ್ವಲ್ಪ ನೋವು ಬರಬೇಕು, ಆ ರೀತಿಯಲ್ಲಿ ಪ್ರೆಸ್ ಮಾಡಬೇಕು. ಓಕೆ. ಸೊ ಇದು ಈ ಪರ್ಟಿಕ್ಯುಲರ್ ಪಾಯಿಂಟ್ ಅನ್ನು ಆ ರೀತಿಯಲ್ಲಿ ಆಕ್ಟಿವೇಟ್ ಮಾಡ್ಕೊಳ್ಳಿ. ಇನ್ನೇನ್ ಮಾಡ್ಬೋದು ಅಂದ್ರೆ, ಇಲ್ಲಿ ಪ್ರತ್ಯೇಕವಾಗಿ ನಿಮಗೆ ಸೀಡ್ಸ್ ಅಂತಂದ್ರೆ ಬೀಜಗಳು ಸಿಗತ್ತೆ. ಏನ್ ಬೀಜಗಳು ಹೇಳಿ? ಯೆಲ್ಲೋ ಸೀಡ್ಸ್, ಹಳದಿ ಬಣ್ಣ. ಇದು ಈ ಚಕ್ರದಕ್ಕೆ ಹಳದಿ ಬಣ್ಣ ಪ್ರಾಮುಖ್ಯವಾಗಿರುವಂಥದ್ದು. ಆಯ್ತಾ? ಕೆಳಗಡೆ ಫಸ್ಟ್ ರೆಡ್, ಕೆಂಪು ಬಣ್ಣ. ನೆಕ್ಸ್ಟ್ ಬರೋದು ಕಿತ್ತಳೆ ಬಣ್ಣ. ನೆಕ್ಸ್ಟ್ ಬರೋದು ಆರೆಂಜ್, ಅಂದ್ರೆ ಸೊ ಪರ್ಟಿಕ್ಯುಲರ್ಲಿ ಈ ಯೆಲ್ಲೋ. ಕೆಳಗೆ ರೆಡ್, ಆರೆಂಜ್, ಯೆಲ್ಲೋ. ಯೆಲ್ಲೋ ಅಂದ್ರೆ ಹಳದಿ ಬಣ್ಣ. ಸೊ ಈ ಹಳದಿ ಬಣ್ಣ ಈ ಮಣಿಪುರ ಚಕ್ರದ ಕಲರ್, ಸಂಬಂಧಿಸಿದ ಕಲರ್. ಈ ಕಲರ್ ಅಲ್ಲಿ ಸಿಗುವಂತ ಸೀಡ್ಸ್ ಏನಿದೆ ನೋಡ್ಕೊಳ್ಳಿ. ಏನ್ ಸೀಡ್ಸ್ ಸಿಗತ್ತೆ ಪ್ರಧಾನವಾಗಿ ಅಂತಂದ್ರೆ, ಯೆಲ್ಲೋ ಸೀಡ್ಸ್ ಅಂದ್ರೆ ಸನ್ಫ್ಲವರ್ ಸೀಡ್ಸ್ ಇದೆಯಲ್ಲ, ಸನ್ಫ್ಲವರ್. ನಿಮ್ಗೆ ಈ ಸನ್ಫ್ಲವರ್ ಏನಿದೆಯೋ ಆ ಸನ್ಫ್ಲವರ್ ಸೀಡ್ಸ್ ನಾವು ಉಪಯೋಗಿಸ್ಕೋಬಹುದು. ಸನ್ಫ್ಲವರ್ ಹಳದಿ ಇರ್ತದಲ್ಲ, ಆ ಸೀಡ್ಸ್ನು ಇಲ್ಲಿ ಇಟ್ಕೋಬಹುದು. ಇಲ್ಲಿ ಇಲ್ಲ ಅಂದ್ರೆ ಮೆಣಸು, ಕಾಲ್ ಮೆಣಸು, ಬ್ಲ್ಯಾಕ್ ಪೆಪ್ಪರ್, ಅದನ್ನ ಇಟ್ಕೊಂಡು ಒಂದು ಟೇಪ್ ಹಾಕೊಳ್ಳಿ. ಆಯ್ತಾ? ಆ ಟೇಪ್ ಹಾಕೋದು ಇಡೀ ನೈಟು ಟೇಪ್ ಹಾಕಿ ಬಿಟ್ಬಿಡಿ.
ನಿಮಗೆ ಇಂತಹ ತೊಂದರೆಗಳಿದ್ರೆ, ಏನು ತೊಂದರೆಗಳಂದ್ರೆ ಈಗಾಗಲೇ ಹೇಳಿದೆ ನಾನು, ಮಾನಸಿಕವಾಗಿ ಏನೇನು ಲಕ್ಷಣಗಳು, ಭೌತಿಕವಾಗಿ ಏನೇನು ಪ್ರಾಬ್ಲಮ್ಸ್. ಈ ಚಕ್ರ ಆಕ್ಟಿವೇಟ್ ಆಗಿಲ್ಲ ಅಂದರೆ ಭೌತಿಕವಾಗಿ ಏನೇನು ಸಮಸ್ಯೆಗಳು ಬರುತ್ತೆ ಅದು ಹೇಳಿದ್ದೀನಿ ನಾನು. ಅಲ್ಲಿರುವಂಥ ಹೊಟ್ಟೆ, ಲಿವರು, ಪ್ಯಾನ್ಕ್ರಿಯಾಸು, ಆಯಿತಾ, ಇವೆಲ್ಲ ಗಾಲ್ ಬ್ಲ್ಯಾಡರು, ಪೂರ್ತಿ ಜೀರ್ಣಾಶಯ, ಮತ್ತು ಡಿಯೋಡನಮು, ಸಣ್ಣ ಕರ್ಲು, ಇಲ್ಲಿರುವಂಥ ಪ್ಯಾನ್ಕ್ರಿಯಾಸ್ ಗ್ರಂಥಿ, ಇವೆಲ್ಲನೂ ಸಹ ಚೆನ್ನಾಗಿ ಕೆಲಸ ಮಾಡಬೇಕಂದ್ರೆ ನಮಗೆ ಬೇಕಾಗಿರುವಂಥದ್ದು ಈ ಚಕ್ರ ಆಕ್ಟಿವೇಶನ್ ಆಗಬೇಕು, ಸಮತುಲ್ಯಗೊಳಿಸ್ಕೋಬೇಕು. ಇಲ್ಲಿ ಅದ್ಭುತವಾದ ಶಕ್ತಿ ಪ್ರವಾಹ ಆಗ್ತಾ ಇರಬೇಕು. ಅದಕ್ಕೂ ಬೇಕಾಗಿರುವಂಥ ತಂತ್ರಗಳಿವೆ. ಮುದ್ರಾ ಆಗಲಿ ಇದಾಗಲಿ ಅದೇ ಕೆಲಸ ಮಾಡೋದು. ಮಾನಸಿಕವಾಗಿ ಅನೇಕ ಲಕ್ಷಣಗಳು, ಮಾನಸಿಕ ಸ್ಥಿರತ್ವ ಅಲ್ವಾ, ಯಾವುದೇ ಒಂಥರ ತಡ ಮಾಡಿ ಕೆಲಸಗಳು ಮಾಡೋದಾಗಲಿ, ಒಂಥರ ಹೊಸ ವಿಷಯಗಳು ಕಲ್ಸ್ಕೋಬೇಕಂದ್ರೆ ಭಯ ಆಗಲಿ ಅಲ್ವಾ, ಕಲೆಗಳು ಒಳ್ಳೆ 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 ಕಲೆಗಳು ಕಲ್ಸ್ಕೋಬೇಕಂದ್ರೆ ಭಯ ಇರಬಾರ್ದು ಅಲ್ವಾ, ಆ ರೀತಿಯಲ್ಲಿ. ಮತ್ತೆ ಯಾವುದೇ ಒಂದು ವಿಷಯವನ್ನು ಮುಂದಕ್ಕೆ ತಗೊಂಡು ಹೋಗುವಂಥ ಒಂದು ಲಕ್ಷಣ, ಲೀಡರ್ಶಿಪ್ ಕ್ವಾಲಿಟೀಸ್, ಹೊಸ ಹೊಸ ಕಲೆಗಳು ಕಲಿಯೋದಾಗಲಿ, ಜ್ಞಾನ ಹೆಚ್ಚು ಮಾಡ್ಕೊಳ್ಳೋದಾಗಲಿ. ಸೊ ಇಂಥ ಅನೇಕ ಮಾನಸಿಕ ಲಕ್ಷಣಗಳು ಸಹ ಓಕೆ. ಸೊ ನಮ್ಮಲ್ಲಿ ನಾವು ಹೆಚ್ಚು ಮಾಡ್ಕೋಬೇಕಂದ್ರೆ ಅವು ಹೆಚ್ಚು ಮಾಡ್ಕೊಂಡಾಗ ನಮ್ಮ ಜೀವನ ಉನ್ನತ ಮಟ್ಟಕ್ಕೆ ಹೋಗುತ್ತೆ. ಆಯ್ತಾ. ಮೈಂಡನ್ನು, ಎಸ್ಪೆಷಲಿ ಮೈಂಡ್ಗೂ ಉಪಯೋಗ ಸಂಬಂಧಿತ ಇರುವಂಥದ್ದು ಸ್ವಾಧಿಷ್ಠಾನ ಮತ್ತು ಈ ಮಣಿಪೂರಕ, ಎರಡೂ ಮೈಂಡ್ಗೆ ಸಂಬಂಧಿತ ಕೆಲಸ ಮಾಡ್ತವೆ. ನಮ್ಮನ್ನು ಸರಿಪಡಿಸೋದು ಈ ಮೂರು ಚಕ್ರಗಳಿದೆಲ್ಲ, ಈ ಮೂರು ಚಕ್ರಗಳು ಭೌತಿಕ ಚಕ್ರಗಳು ಅಂತ ಕರಿತೀವಿ ನಾವು, ಭೌತಿಕ ಜೀವನ ಚಕ್ರಗಳು. ಇದ್ರ ಮೇಲೆ ನೆಕ್ಸ್ಟ್ ಬರುವಂಥದ್ದು ಅನಾಥ ಚಕ್ರ ಇದೆ. ಅನಾಥ ಚಕ್ರ ಬ್ರಿಡ್ಜ್ ಥರ, ಅದು ಈ ಕಡೆ ಭೌತಿಕ ಅಲ್ಲ, ಆ ಕಡೆ ಆಧ್ಯಾತ್ಮಿಕ ಅಲ್ಲ. ಅದು ಅಲ್ಲಿರುವಂಥ ಅನಾಥ ಚಕ್ರ ಒಂಥರ ಸೈಲೆನ್ಸ್ ಅಲ್ವಾ. ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇನ್ನು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ನಾನು ಹೇಳ್ತಾ ಇದ್ದೇನೆ, ಅದು ಭೌತಿಕ ಅಲ್ಲ, ಅದು ಆಧ್ಯಾತ್ಮಿಕ ಅಲ್ಲ, ಎರಡಕ್ಕೂ ಮಧ್ಯದಲ್ಲಿ ಬ್ರಿಡ್ಜ್ ಥರ ಕೆಲಸ ಮಾಡುತ್ತೆ ಅದು. ಆದರೆ ಈ ಮೂರು ಚಕ್ರಗಳೇನಿದೆಯೋ ಭೌತಿಕ ಜೀವನವನ್ನು, ನಿಮ್ಮ ಭೌತಿಕ ಜೀವನವನ್ನು ನಿರ್ಣಯ ಮಾಡ್ತವೆ ಅಂತ ನೆನ್ಪಿಟ್ಕೊಳ್ಳಿ. ಅದಕ್ಕೆ ನಮ್ಮ ಮೈಂಡನ್ನು ಉನ್ನತ ಮಟ್ಟದಲ್ಲಿ, ಅಂದರೆ ಒಂದು ಸ್ಟೇಬಲ್ ಆಗಿ ಇಟ್ಕೊಳ್ಳೋದಾಗಲಿ, ಧೈರ್ಯವಾಗಿ ಮಾಡೋಂಥ ಕೆಲಸಗಳು ಧೈರ್ಯವಾಗಿ ಮಾಡೋದಾಗಲಿ, ನಂಬಿಕೆ, ಆತ್ಮವಿಶ್ವಾಸ, ಆತ್ಮಸ್ಥೈರ್ಯ ಹೆಚ್ಚು ಇಟ್ಕೊಂಡು ಏನೇ ಮಾಡಬೇಕಂದ್ರೂ ಸಾಧಿಸ್ಬೇಕಂದ್ರೆ ಇವು ನೀಡ್ ಸ್ವಾಧಿಷ್ಠಾನ ಚಕ್ರ ಅಂಡ್ ಮಣಿಪುರ ಚಕ್ರ, ಈ ಎರಡನ್ನೂ ಸಕ್ರಿಯಗೊಳಿಸ್ಕೋಬೇಕು. ಓಕೆ, ಅದಕ್ಕೋಸ್ಕರ ಇಷ್ಟೆಲ್ಲ ಹೇಳ್ತಾ ಇದ್ದೀವಿ. ಆಯ್ತಾ. ಈಗ ಸೀಡ್ ಥೆರಪಿ ಆಯಿತು. ಕಲರ್ ಥೆರಪಿಯಲ್ಲಿ ಸ್ವಲ್ಪ ಇಲ್ಲೇನಂತಂದರೆ, ಈ ಪರ್ಟಿಕ್ಯುಲರ್ ಪ್ರಾಂತದಲ್ಲಿ, ಈ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ನಾವೇನು ಮಾಡ್ಬೋದು ಅಂದರೆ, ಸೊ ಮಣಿಪೂರಕ ಚಕ್ರ ಅಂದರೆ ಇಲ್ಲಿ ಈ ಪಾಯಿಂಟ್ ಇದೆ, ಬಟ್ ನಿಮ್ಮ ಮಣಿಪುರ ಚಕ್ರ ಅಂದರೆ ಈ ನಾಭಿ ಅಲ್ವಾ. ನಾಭಿ ಡಿಸ್ಪ್ಲೇಸ್ ಹಾಕುವಾಗ ನೋಡಿ, ನಾವು ನಮ್ಮ ಜೀವನ ಶೈಲಿಯಿಂದ ಏನಾಗುತ್ತೆ, ಈಗಾಗಲೇ ನಾನು ಹೇಳಿದೆ, ಸೋಲಾರ್ ಪ್ಲೆಕ್ಸಸ್ ಇರಬೇಕಾಗಿರುವಂಥ ಪೊಸಿಷನ್ ಯಾವುದಪ್ಪ ಅಂತಂದರೆ ಈ ನಾಭಿ ಪ್ರಾಂತ ಅಲ್ವಾ. ಎಲ್ಲಿರ್ತದೆ ಮಣಿಪೂರಕ ಚಕ್ರ ಅನ್ನೋದು, ನಮ್ಮ ನಾಭಿ ಏನಿದೆಯೋ ಅದೇ ಪ್ರಾಂತವೇ ಹೊಟ್ಟೆ ಮಧ್ಯ ಪ್ರಾಂತ. ಅದು ಲೋಯರ್ ಅಬ್ಡೋಮೆನ್ ಅಂದರೆ ಸ್ವಾಧಿಷ್ಠಾನ, ಮೇಲೆ ಬರೋದು ಈ ನಾಭಿ ಪ್ರಾಂತ ಏನಿದೆಯೋ ಅದು ನಾವೆಲ್ ಚಕ್ರ ಅಂತ ಕರಿತೀವಲ್ಲ, ಇದು ಮಣಿಪೂರಕ ಚಕ್ರ ಅಲ್ಲಿರುವಂಥದ್ದು. ಅದು ಏನಾದರೂ ಸ್ವಲ್ಪ ಮೇಲೆ ಬಂದರೆ, ಕೆಳಗೆ ಬಂದರೆ, ಸೈಡ್ಗೆ ಹೋದರೆ, ಆ ಕಡೆ ಈ ಕಡೆ ಹೋದರೆ ಖಂಡಿತ ನಮ್ಮಲ್ಲಿ ಆಗುವಂಥ ಸಮಸ್ಯೆಗಳು, ಜೀರ್ಣಕೋಶದ ಸಮಸ್ಯೆಗಳು, ವಿಸರ್ಜನ ಸಮಸ್ಯೆಗಳು ಬರೋದು ಸ್ವಾಧಿಷ್ಠಾನ ಚಕ್ರ, ಜೀರ್ಣಕೋಶದ ಸಮಸ್ಯೆಗಳು ಪೂರ್ತಿ ಬರೋದು ಈ ಮಣಿಪುರ ಚಕ್ರದ ಬಾಧ್ಯತೆ. ಅಲ್ಲಿ ಏನಾದರೂ ಅಡೆತಡೆ ಆಗಿದ್ರೆ ಅದಕ್ಕೆ ಹೇಳ್ತಾ ಇದ್ವಿ ಡಿಸ್ಪ್ಲೇಸ್ಮೆಂಟ್ ಆಫ್ ದಿಸ್ ನಾಭಿ ಅಂತ ಹೇಳ್ತೀವಿ ನಾವು. ಡಿಸ್ಪ್ಲೇಸ್ಮೆಂಟ್ ಯಾವಾಗ ಆಗುತ್ತೋ ನಾವು ಇದರ ಚೆಕ್ ಮಾಡ್ಕೊತೀವಲ್ಲ, ಈ ರೀತಿ ಚೆಕ್ ಮಾಡಿಕೊಂಡು ಅದನ್ನು ಯಾವಾಗವಾಗ ವಾರಕ್ಕೊಂದ್ಸರಿ, ದಿನಕ್ಕೆ ಪ್ರತಿದಿನ ಈ ರೀತಿಯಲ್ಲಿ ಚೆಕ್ ಮಾಡ್ಕೊಂಡಾಗ ಸ್ವಲ್ಪ ವ್ಯತ್ಯಾಸಗಳಿದ್ರೆ ಅದನ್ನು ಸರಿಪಡಿಸ್ಕೊಂಡೋದಾಗಲಿ, ಇವೆಲ್ಲ ಮಾಡ್ತಾನೆ ಇರಬೇಕು. ಅವಾಗ ನಿಮ್ಮ ನಾಭಿ ಚಕ್ರ ಒಂದು ಜಾಗದಲ್ಲಿ ಸೆಂಟ್ರ್ ಪ್ಲೇಸಲ್ಲಿ ಇದ್ದರೆ ಇಂಥ ಸಮಸ್ಯೆಗಳು ಯಾವುದು ಬರೋದಿಲ್ಲ. ಏನಾಗತ್ತೆ ಗೊತ್ತಾ, ನಾಭಿ ಚಕ್ರ ಯಾಕೆ ಅಷ್ಟು ಇಂಪಾರ್ಟೆಂಟ್ ಅಂದರೆ, ನಮ್ಮ ಜೀವನದಲ್ಲಿ, ನಮ್ಮ ದೇಹದಲ್ಲಿ ನಾವು ತಾಯಿ ಗರ್ಭದಲ್ಲಿರುವಾಗನೂ ನಮಗೆ ಪೂರ್ತಿ ಪೋಷಣೆ ಇಲ್ಲಿಂದನೇ ಸಿಗೋದು, ನೆನ್ಪಿಟ್ಕೊಳ್ಳಿ. ಅದು ಕಟ್ ಮಾಡಿ ಮೇಲೇನು ಏನಾಗತ್ತೆ, ನಾಭಿ ಕೆಳಗಡೆ ಒಂದು ಪೆಚೋಟಿ ಅಂತ ಇರುತ್ತೆ, ಕೆಚೋಟಿ ಅಂತ. ಆ ಪರ್ಟಿಕ್ಯುಲರ್ ಅವಯವ ಏನಿದೆ ಗೊತ್ತಾ, ಎಲ್ಲ ಅಂಗಾಂಗಗಳಿಗೆ ಕನೆಕ್ಷನ್ ಇರ್ತದೆ ಅಲ್ಲಿಂದ. ಅದಕ್ಕೆ ನಾಭಿಗೆ ನಾವು ಎಂಥ ಟ್ರೀಟ್ಮೆಂಟ್ ಕೊಡ್ಬೋದು ಅಂದರೆ, ಪ್ರತಿನಿತ್ಯ ಮಲಗುವಾಗ ನೈಟು ಅಲ್ಲಿ ಮೂತ್ರ ಆಗಲಿ, ಇಲ್ಲಾಂದರೆ ನಾವು
ಪ್ರತ್ಯೇಕವಾಗಿ ಒಂದು ಆಯಿಲ್ ಅಂದರೆ ಎಣ್ಣೆ ಅಲ್ಲಿ ಹಾಕ್ಬೋದು. ಒಂದು 2-3 ಡ್ರಾಪ್ಸ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮರ್ದನ ಮಾಡಿಕೊಂಡು ನೈಟ್ ಮಲಗಬೇಕು. ಅವಾಗ ಯಾವುದೇ ತೊಂದರೆಗಳು ಬರೋಲ್ಲ ನಿಮಗೆ, ಯಾವುದೇ ತೊಂದರೆಗಳು ಬರೋದಿಲ್ಲ. ಏನಾಗತ್ತಂತಂದ್ರೆ ಒಂಥರ ಇದು ಆಯಿಲಿಂಗ್ ಥರ, ಗ್ರೀಜಿಂಗ್ ಥರ. ಯಾಕೆ? ಅಲ್ಲಿಂದ ಪ್ರತಿ ಅವಯವಕ್ಕೆ ಕನೆಕ್ಷನ್ ಇದೆ ಮಿತ್ರರೇ. ಅದಕ್ಕೆ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂದರೆ ಇನ್ನೊಂದು ಹೇಳ್ತಾ ಇರ್ತಾರೆ, ಗಟ್ ಫೀಲಿಂಗ್ ಅಂತ. ಯಾಕೆ ಗಟ್ ಫೀಲಿಂಗ್ ಅಂತ ಹೇಳ್ತೀರಾ? ಫೀಲಿಂಗ್ ಬರೋದು ಇಲ್ಲಿ ಅಂದರೆ ಬ್ರೈನಿಂದ. ನಾವು ಬ್ರೈನಿಂದ ಏನು ಭಾವಿಸ್ತೀವೋ ಅದು ಫೀಲಿಂಗ್ ಅಲ್ವಾ? ಬಟ್ ವೈ ಗಟ್ ಫೀಲಿಂಗ್? ಹೇಳ್ತಾ ಇರ್ತೀವಲ್ಲ, ನನ್ನ ಗಟ್ ಹೇಳ್ತಾ ಇದೆ ಇದು ಹಾಗೆ ಆಗತ್ತೆ ಕೆಲಸ ಅಂತ. ಯಾಕೆ? ಇಲ್ಲಿ ಬ್ರೈನ್ ಇದೆ, ನೆನ್ಪಿಟ್ಕೊಳ್ಳಿ. ಇಲ್ಲಿ ಬ್ರೈನ್ ಇದೆ. ಇದು ಸೆಕೆಂಡ್ ಬ್ರೈನು. ಇದು ಫಸ್ಟ್ ಬ್ರೈನ್ ಆದರೆ ಮೆದುಳು, ಇದು ಸೆಕೆಂಡ್ ಬ್ರೈನ್ ನಮಗೆ. ಯಾಕೆಂತಂದ್ರೆ ಅಲ್ಲಿ ಕಾನ್ಶಿಯಸ್ನೆಸ್ ಅಡಗಿದೆ. ಅರ್ಥ ಆಯ್ತಾ? ಕಾನ್ಶಿಯಸ್ನೆಸ್ ಅಡಗಿದೆ. ಅಲ್ಲಿ ಒಂದು ಅದ್ಭುತವಾದ ಕಾನ್ಶಿಯಸ್ನೆಸ್ ಇದೆ. ಅಲ್ಲಿ ಏನೇನು ನಿಮಗೆ ಮೆದುಳು ಗೊತ್ತಿಲ್ಲಂತ ವಿಷಯಗಳು ಸಹ ಅಲ್ಲಿ ನಿಮಗೆ ಒಂಥರ ಫೀಲಿಂಗ್ ತರ ಬರ್ತವೆ. ಅಲ್ಲಿ ನಿಮಗೆ ಹೇಳಿದ್ರೆ ಆಗ್ತದೆ ಅಂತ ಹೇಳಿದ್ರೆ ಕೆಲಸ ಅದು ಹಾಗೆ ಆಗತ್ತೆ. ಇನ್ನೊಂದು, ಯಾವಾಗ ನಮ್ಮ ಮೆದುಳಲ್ಲಿ ಸ್ವಲ್ಪ ಭಯ ಬಂದ್ರೆ ಫಸ್ಟ್ ಎಫೆಕ್ಟ್ ಆಗೋದೇ ಈ ಹೊಟ್ಟೆ. ನೋಡಿದ್ರ? ಯಾಕಂದ್ರೆ ಇಲ್ಲಿಂದ ಅಲ್ಲಿಗೆ ಒಂದು ಕನೆಕ್ಷನ್ ಇದೆ. ಆ ಕನೆಕ್ಷನ್ ಹೆಸರೇ ವೇಗಸ್ ನರ್ವ್. ವೇಗಸ್ ನರ್ವು ನಮ್ಮ ಬ್ರೈನ್ ಸ್ಟೆಮ್ ಇಂದ ಓಕೆ ಕೆಳಗಡೆ ನಮ್ಮ ಇಲ್ಲಿವರೆಗೂ ಬರುತ್ತೆ. ಎಲ್ಲಿವರೆಗೂ? ಹೊಟ್ಟೆವರೆಗೂ ಬರುತ್ತೆ. ಆಯ್ತಾ? ಹೊಟ್ಟೆಗೆ ಬೇಕಾಗಿರುವಂತ ಎಲ್ಲಾ ಇನ್ಸ್ಟ್ರಕ್ಷನ್ಸ್ ಆ ನರ್ವ್ ಇಂದ ಬರ್ತಾ ಇರ್ತದೆ. ನಮ್ಗೆ ಏನಾದ್ರೂ ಸ್ವಲ್ಪ ಇಲ್ಲಿ ಭಯ ಅಂತ ಆಲೋಚನೆ ಬಂದ್ರೆ ಖಂಡಿತ ಇಲ್ಲಿ ನಮ್ಮ ಈ ಹೊಟ್ಟೆ ವಿಕಾರ ಆಗ್ಬಿಡ್ತದೆ. ತಕ್ಷಣವೇ ಅಲ್ಲಿ ಒಂಥರ ಅಲಜಡಿ ಸ್ಟಾರ್ಟ್ ಆಗತ್ತೆ ಅಲ್ವಾ? ಇರಿಟೇಷನ್ ಸ್ಟಾರ್ಟ್ ಆಗತ್ತೆ. ಒಂಥರ ಬರ್ನಿಂಗ್ ಸೆನ್ಸೇಷನ್ ಆಗಲಿ ಆ ಥರ ಸ್ಟಾರ್ಟ್ ಆಗತ್ತೆ. ಕಾರಣ ಅದೇ. ಅದಕ್ಕೋಸ್ಕರ ಇಲ್ಲಿ ಇದಕ್ಕೂ ಅಂದ್ರೆ ಈ ಮಣಿಪುರ ಚಕ್ರಗೆ ಇಷ್ಟೆಲ್ಲ ಇಂಪಾರ್ಟೆನ್ಸ್ ಇದೆ, ನೆನ್ಪಿಟ್ಕೊಳ್ಳಿ. ಅಲ್ಲಿ ಒಂದು ಬ್ರೈನ್, ಒಂದು ಕಾನ್ಶಿಯಸ್ನೆಸ್, ಚೈತನ್ಯ ಇದೆ. ಅದೆಲ್ಲ ನಿಮಗೆ ಹೇಳ್ತಾನೆ ಇರ್ತದೆ ಅಲ್ವಾ? ಅದಕ್ಕೆ ನಮ್ಮ ಜನ್ಮ ಸಹ, ಜನ್ಮದು ಅಂದ್ರೆ ನಾವು ಜನನ ಮಾಡುವಾಗನೂ ಅಲ್ಲಿಂದನೇ ಪ್ರತಿಯೊಂದು ಹೋಗ್ತಾ ಇತ್ತು, ಬರ್ತಾ ಇತ್ತು. ಅದಕ್ಕೋಸ್ಕರ ಅಷ್ಟು ಇಂಪಾರ್ಟೆಂಟ್ ಆಗಿರುವಂತ ಈ ಮಣಿಪುರ ಚಕ್ರವನ್ನು ಆಕ್ಟಿವೇಶನ್ ಅಲ್ಲಿ ಇಟ್ಕೋಬೇಕು. ಅದಕ್ಕೆ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಈ ಹಳದಿ ಬಣ್ಣದ ಕ್ಲಾತ್ ಹಾಕೊಂಡ್ರೆ ಈ ಹೊಟ್ಟೆ ಮೇಲೆ ಅದೊಂಥರ ನಿಮಗೆ ಕಲರ್, ಆ ಕಲರ್ ಅನ್ನೋದು ಆ ಕಲರ್ ಇರುವಂತ ಫ್ರೀಕ್ವೆನ್ಸೀಸ್ ನಿಮಗೆ ಅಲ್ಲಿ ಪ್ರವೇಶ ಆಗ್ತವೆ. ಅದಕ್ಕೆ ಈ ಹಳದಿ ಬಣ್ಣದ ಬಟ್ಟೆಗಳನ್ನು ನಾವು ಆ ಹೊಟ್ಟೆ ಮೇಲೆ ಹಾಕೊಂಡು ಹಾಗೆ ಮಲಗಬಹುದು. ಆ ರೀತಿಯಲ್ಲಿ ನಿಮಗೆ ಹೆಚ್ಚು ಮಾಡುತ್ತೆ. ನೆಕ್ಸ್ಟ್ ಬ್ರೀದಿಂಗ್ ಎಕ್ಸಸೈಸ್ ಗೊತ್ತಲ್ಲ ನಿಮಗೆ? ಬ್ರೀದಿಂಗ್ ಎಕ್ಸಸೈಸ್ ಈ ಎಸ್ಪೆಷಲಿ ಈ ಮಣಿಪುರ ಚಕ್ರವನ್ನು ಸಕ್ರಿಯಗೊಳಿಸ್ಕೊಂಡಕ್ಕೆ ನಾವು ಬ್ರೀದಿಂಗ್ ಪ್ರಾಕ್ಟೀಸ್ ಅನ್ನು ಒಂದು ಮಾಡ್ತೀವಿ. ಆ ಬ್ರೀದಿಂಗ್ ಪ್ರಾಕ್ಟೀಸ್ ಅಂದ್ರೆ ಯಾವ ರೀತಿಯಲ್ಲಿ ಮಾಡಬೇಕು ನೆನ್ಪಿಟ್ಕೊಳ್ಳಿ. ಆಯಾ ಕೂತ್ಕೋಬೇಕಾಗತ್ತೆ. ಕೂತ್ಕೊಂಡಿದ ಮೇಲೆ ಕಣ್ಣು ಮುಚ್ಕೊಂಡು ನಾವು ಈ ಮುದ್ರಾ, ಎಸ್ಪೆಷಲಿ ಮಣಿಪೂರಕ ಚಕ್ರ ಮುದ್ರ ಏನಿದೆಯೋ ರುದ್ರ ಮುದ್ರ, ಈ ರೀತಿಯಲ್ಲಿ ರುದ್ರ ಮುದ್ರ ಇಟ್ಕೊಂಡು ಈ ರೀತಿಯಲ್ಲಿ ತೊಡೆ ಮೇಲೆ ಇಟ್ಕೊಂಡು ಹಾಯಾಗಿ ನಿಟಾರವಾಗಿ ಕೂತ್ಕೊಂಡು ಕಣ್ಣು ಮುಚ್ಕೊಂಡಿದ ಮೇಲೆ ಆ ಶ್ವಾಸವನ್ನು ತಗೊಂತೀವಲ್ಲ, 4 ಕೌಂಟ್ ಶ್ವಾಸ ತಗೊಂಡದು, ಅಲ್ಲಿ 2 ಕೌಂಟ್ ನಿಲ್ಲಿಸೋದು, ಇನ್ನು 6 ಅಂಕೆಗಳು ನಾವು 6 ಸಂಖ್ಯೆಗಳು ನಾವು ಮರಣ ಮಾಡುವಾಗ ಬಿಡೋದು. ಆ ರೀತಿಯಲ್ಲಿ ಬ್ರೀದಿಂಗ್ ಇನ್, ಹೋಲ್ಡ್, ಬ್ರೀದಿಂಗ್ ಔಟ್, 4, 2, 6. ಆ ರೀತಿಯಲ್ಲಿ ಯಾವಾಗ ಬ್ರೀದಿಂಗ್ ಇನ್ ಮಾಡ್ತಾ ಇರ್ತೀವೋ ನೋಡಿ, ಬ್ರೀದಿಂಗ್ ಇನ್ ಮಾಡುವಾಗ ಶ್ವಾಸ ಹೊರಗಡೆ ತಗೊಂಡುವಾಗ ಈ ಹಳದಿ ಬಣ್ಣವನ್ನು ಮಣಿಪೂರಕ ಚಕ್ರದಲ್ಲಿ ಪೂರ್ತಿ ಫಿಲಪ್ ಆಗ್ತಾ ಇತರ ಒಂಥರ ಅಲ್ಲಿ ಆ ಚಕ್ರದಿಂದ ಆ ಹಳದಿ ಬಣ್ಣ, ಆ ಕಲರ್, ಆ ಶಕ್ತಿ, ಆ ಕಲರ್ ಇರುವಂತ ಆ ಶಕ್ತಿ ಅಲ್ಲಿ ಪ್ರವಾಹ ಆಗ್ತಾ ಇದೆ. ಆ ಕಲರ್ ಶಕ್ತಿ ಅಂದ್ರೆ ಹಳದಿ ಬಣ್ಣದ ಶಕ್ತಿ ಆ ಕಲರ್ ಪ್ರವಾಹ ಆಗ್ತಾ ಇದೆ ಅಂತ ಊಹಿಸ್ಕೋಬೇಕಾಗತ್ತೆ. ಆ ರೀತಿಯಲ್ಲಿ ಊಹಿಸ್ಕೊಂತಾನೆ ನಾವು ಶ್ವಾಸ ತಗೊಂಡೋದು, ನಿಲ್ಲಿಸೋದು, ಬಿಡೋದು. ಆ ರೀತಿಯಲ್ಲಿ ಮಾಡ್ತಾ ಹೋಗಿ, ಆಯ್ತಾ? ಸೊ ಆ ರೀತಿ ಮಾಡುವಾಗ ನಿಮ್ಗೆ ಇನ್ನೊಂದೇನಂದ್ರೆ ಶ್ವಾಸ ತಗೊಂಡದು ಮೂಗಿಯಿಂದ ತಗೊಂತೀವಲ್ಲ 4 ಕೌಂಟು, 2 ಕೌಂಟ್ ನಿಲ್ಲಿಸ್ತೀವಿ, 6 ಕೌಂಟ್ ಆಚೆ ಕಡೆ ಬಿಡ್ತೀವಲ್ಲ ಅದು ಬಾಯಿಂದ ಬಿಡಿ. ಓಕೆ, ಆತರ. ಓಕೆ, 6 ಕೌಂಟ್ ಬಿಡಿ, 6 ಕೌಂಟ್ ಆಚೆ ಕಡೆ ಬಿಡಿ. ಈ ರೀತಿಯಲ್ಲಿ ಆಚೆ ಕಡೆ ಬಿಡುವಾಗ ಏನ್ ಮಾಡ್ಬೇಕು? ನಮ್ಮಲ್ಲಿರುವಂತ ಸಂಶಯಗಳು, ಯಾವುದೇ ಭಯ, ಯಾವುದೇ ನೆಗೆಟಿವ್ ಎನರ್ಜಿ ಇದೆಲ್ಲ ಅಂತಂದ್ರೆ ನಕಾರಾತ್ಮಕ ಎಲ್ಲಾನು ಸಹ ಆಚೆ ಕಡೆ ಹೋಗ್ತಾ ಇದೆ ಅಂತ ಊಹಿಸ್ಕೊಂಡು ಮಾಡಿ, ಆಯ್ತಾ? ಈ ರೀತಿಯಲ್ಲಿ ಒಂದು 5 ನಿಮಿಷದಿಂದ 10 ನಿಮಿಷ ಮಾಡ್ಬೇಕಾಗತ್ತೆ, ಆಯ್ತಾ? ಈ ರೀತಿಯಲ್ಲಿ 5ರಿಂದ 10 ನಿಮಿಷ ಮಾಡ್ತಾ ಇರೋಂಥ ಪೂರ್ತಿ ಸಮಯ ಈ ನಾಭಿ ಚಕ್ರದಲ್ಲಿ, ಮಣಿಪುರ ಚಕ್ರದಲ್ಲಿ ಹಳದಿ ಬಣ್ಣ ಶಕ್ತಿ ಪ್ರವಾಹ ಆಗ್ತಾನೆ ಇದೆ. ಒಳಗಡೆ ಬರ್ತಾ ಇದೆ, ಹೊರಗಡೆ ಹೋಗ್ತಾ ಇದೆ, ಸುತ್ತು ಆವರಿಸ್ತಾ ಇದೆ.
ಸೊ ಬರೀ ಅಲ್ಲಿ ಆ ಆ ಮಣಿಪುರ ಚಕ್ರ ಪ್ರದೇಶದಲ್ಲಿ ಊಹಿಸ್ಕೋಬೇಕಾಗಿರೋದು ಹಳದಿ ಬಣ್ಣ. ಆ ರೀತಿಯಲ್ಲಿ ಆ ರೀತಿಯಲ್ಲಿ ಮಾಡ್ಕೊಂತ ಮಾಡ್ಕೊಂತ ಕೊನೆಯದಾಗಿ ಎಲ್ಲ ಮುಗಿದಿದ ಮೇಲೆ ಆ ರೀತಿಯಲ್ಲಿ ಒಂದು 5 ಇಂದ 10 ನಿಮಿಷ ಎಷ್ಟು ಸೈಕಲ್ ಸಾಧ್ಯವಾದ ಅಷ್ಟು ಸೈಕಲ್ ಮಾಡಿ, ಆಯ್ತಾ. ಮಾಡ್ಕೊಂತ ನಿಧಾನವಾಗಿ ಅದು ಮುಗಿದಿದ ಮೇಲೆ ನಿಧಾನವಾಗಿ ಎಚ್ಚರಿಕೆ ಬರುವಾಗ ಶ್ವಾಸದ ಮೇಲೆ ಗಮನಕ್ಕೆ ಬನ್ನಿ. ಆ ರೀತಿಯಲ್ಲಿ ನಿಧಾನವಾಗಿ ಕಣ್ಣುಗಳು ತೆರೆಯಬಹುದು. ಸೊ ಇದು ಮಾಡಬೇಕಾಗಿರುವಂಥ ವಿಧಾನ, ನೆನ್ಪಿಟ್ಕೊಳ್ಳಿ, ಆಯ್ತಾ. ಸೊ ನೆಕ್ಸ್ಟ್ ಈ ಚಕ್ರಕ್ಕೆ ಸಂಬಂಧಿತ ಇನ್ನೊಂದಿದೆ. ಬೀಜ ಮಂತ್ರ ಹೇಳ್ಬೋದು, ಬೀಜಾಕ್ಷರ ಬೇಕಂದ್ರೆ ಹೇಳಿ, ಪರವಾಗಿಲ್ಲ. ಸೊ ಲಂ ವಂ ರಂ. ಓಕೆ, ಆ ರಮ್ ಅಂತ ಬೀಜಾಕ್ಷರ ನೀವು ಹೇಳ್ಕೋಬೇಕಂದ್ರೆ ಹೇಳ್ಕೊಂತಾನೆ, ಮತ್ತೆ ಹೇಳ್ಕೋಬೇಕಂದ್ರೆ ಅಲ್ಲಿ ಈ ಯಾವುದು ಈ ವಿಜುವಲೈಸೇಷನ್ ಮಾಡ್ತೀವಲ್ಲ ದೃಶ್ಯೀಕರಣ, ಆ ಸಮಯದಲ್ಲೇ ಹೇಳ್ಕೋಬೇಕಂದ್ರೆ ಅದೊಂದು ಐದಾರು ಬಾರಿ 6 ಬಾರಿ 7 ಬಾರಿ ಇಲ್ಲ 10 ಬಾರಿ ಹೇಳಬೇಕಂದ್ರೆ ಹೇಳಿ, ಪರವಾಗಿಲ್ಲ. ಆ ಬೀಜ ಮಂತ್ರವನ್ನು ಪಠಣ ಮಾಡಿದ್ರೆ ತೊಂದರೆ ಇಲ್ಲ. ಇಟ್ಸ್ ಆಲ್ವೇಸ್ ಗುಡ್. ಓಕೆ, ಅದು ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಬಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಈ ಸೋಲಾರ್ ಪ್ಲೆಕ್ಸಸ್ ಅಂತ ಈ ನಾಭಿ ಚಕ್ರವನ್ನು ಅಫರ್ಮೇಷನ್ಸ್, ಇದಕ್ಕೆ ಸಂಬಂಧಿಸಿದ ಅಫರ್ಮೇಷನ್ಸ್ ಇದೆ, ಅಂದ್ರೆ ದೃಢೀಕರಣಗಳಿದೆ, ನೆನ್ಪಿಟ್ಕೊಳ್ಳಿ. ಈ ದೃಢೀಕರಣಗಳು ಏನಂತಂದ್ರೆ ಇದು ಇಂಗ್ಲಿಷ್ ಅಲ್ಲಿ ಲಭ್ಯವಾಗುತ್ತೆ, ನೀವು ಬರ್ಕೋಬೇಕಾಗತ್ತೆ. ಇಲ್ಲ ಅಂದ್ರೆ ಮತ್ತೆ ವಿಡಿಯೋ ಬಂದ್ಮೇಲೆ ನೋಡ್ಕೊಳ್ಳಿ. ಈ ಈ ಪ್ರತ್ಯೇಕವಾಗಿ ಈ ದೃಢೀಕರಣಗಳು ನಾವೇನ್ ಮಾಡ್ಬೇಕು, ಡೈಲಿ ಪ್ರಾಕ್ಟೀಸ್ ನಮ್ಮ ಧ್ಯಾನ ಮಾಡ್ತೀವಲ್ಲ, ಧ್ಯಾನದ ಮುಂಚೆ ಆಗ್ಲಿ ಈ ಪ್ರತ್ಯೇಕ ಈ ಚಕ್ರವನ್ನು ಆಕ್ಟಿವೇಟ್ ಮಾಡ್ಕೊಂಡಾಗೆ ಧ್ಯಾನ ಮಾಡುವಾಗ ಅವಾಗ ಈ ಈ ಪರ್ಟಿಕ್ಯುಲರ್ ದೃಢೀಕರಣ ಹೇಳ್ಕೊಂತ ಮನಸ್ಸಲ್ಲೇ ಹೇಳ್ಕೊಂತ ಇಲ್ಲ ನೋಡ್ಕೊಂತಾನು ಹೇಳ್ಬೋದು. ನಿಮ್ಗೆ ಬಾಯಲ್ಲಿ ಬಂದಿಲ್ಲ ಅಂದ್ರೆ ಜಸ್ಟ್ ನೋಡ್ಕೊಂತಾನೆ ಹೇಳ್ತಾನೆ ನೀವು ಆ ಚಕ್ರದ ಮೇಲೆ ಏಕಾಗ್ರತೆ ಮತ್ತೆ ಈ ಚಕ್ರ ಸಂಬಂಧಿತ ಅಫರ್ಮೇಷನ್ಸ್ ಹೇಳ್ತಾ ಹೋದ್ರೆ ಅದು ಆಕ್ಟಿವೇಶನ್ ಬರುತ್ತೆ. ಅದೊಂದು ಆ ರೀತಿ ಮಾಡ್ಕೋಬೋದು. ಇಲ್ಲಾಂದ್ರೆ ಇವೆಲ್ಲನೂ ಒಂದು ಜನರಲ್ ಅಲ್ಲಿ ಬರ್ಕೊಂಡು ಪದೇ ಪದೇ ಹೇಳೋದು, ಆ ರೀತಿಯಲ್ಲಿ ಚಕ್ರ ಆಕ್ಟಿವೇಶನ್ ಬರುತ್ತೆ, ಆಯ್ತಾ. ವಿಜುವಲೈಸೇಷನ್, ದೃಶ್ಯೀಕರಣ, ಅಫ್ಕೋರ್ಸ್ ನಾವು ಹೇಳಿದ್ವಲ್ಲ, ಆ ದೃಶ್ಯೀಕರಣ ಅನ್ನೋದು ಈಗಾಗಲೇ ಹೇಳಿದ್ವಿ. ಬ್ರೀದಿಂಗ್ ಮಾಡೋ ಸಮಯದಲ್ಲಿ ಯಾವ ರೀತಿಯಲ್ಲಿ ಅಲ್ಲಿ ಹಳದಿ ಬಣ್ಣ ಕಲರ್ ಬರ್ತಾ ಇದೆ, ಹೋಗ್ತಾ ಇದೆ, ಶಕ್ತಿ ಪ್ರವಾಹ ಆಗ್ತಾ ಇದೆ, ಊಹಿಸ್ಕೊಂಡದೆ ಅಲ್ಲಿ ಅತ್ಯುನ್ನತವಾದ ರೀತಿಯಲ್ಲಿ ಶಕ್ತೀಕರಣ ಆಗ್ತಾ ಹೋಗ್ತದೆ. ಆಮೇಲೆ ಈ ಅಫರ್ಮೇಷನ್ಸ್ ಏನಿದೆಯಪ್ಪ ಅಂತ ನೋಡಿದ್ರೆ ನೋಡಿ, ಒಂದು 10 ಅಫರ್ಮೇಷನ್ಸ್ ನ ಬರ್ಕೋಬಹುದು. ಫಸ್ಟ್ ಐ ಆಮ್ ಕಾನ್ಫಿಡೆಂಟ್ ಅಂಡ್ ಪವರ್ಫುಲ್, ಐ ಟ್ರಸ್ಟ್ ಮೈ ಸೆಲ್ಫ್ ಅಂಡ್ ಮೈ ಡಿಸಿಷನ್ಸ್, ಐ ಎಂಬ್ರೇಸ್ ಮೈ ಪರ್ಸನಲ್ ಪವರ್ ಅಂಡ್ ಅಸರ್ಟಿವ್ನೆಸ್, ಐ ಆಮ್ ವರ್ತಿ ಆಫ್ ಸಕ್ಸಸ್ ಅಂಡ್ ಅಬಂಡೆನ್ಸ್, ಐ ಎಕ್ಸ್ಪ್ರೆಸ್ ಮೈ ಥಾಟ್ಸ್ ಅಂಡ್ ಫೀಲಿಂಗ್ಸ್ ವಿತ್ ಕ್ಲಾರಿಟಿ, I have the strength to overcome challenges. I honor my boundaries and stand firm. I radiate positivity and enthusiasm. I am in control of my life and my choices. I celebrate my unique gifts and talents. ಇದು ಪ್ರತ್ಯೇಕವಾಗಿ ನೀವು ಬರ್ಕೋಬೇಕಾಗಿರುವಂಥ ಅಫರ್ಮೇಷನ್ಸ್. ಇವಿ ಪದೇ ಪದೇ ರಿಪೀಟ್ ಮಾಡ್ಕೋಬಹುದು ಮಿತ್ರರೇ, ತುಂಬಾ ಅದ್ಭುತವಾದ ಫಲಿತ ನಿಮ್ಗೆ ಕೊಡತ್ತೆ, ಆಯ್ತಾ. ಇನ್ನು ಇನ್ನೇನ್ ಮಾಡ್ಕೋಬೇಕಂದ್ರೆ ನೆಕ್ಸ್ಟ್ ನಾವು ಮಾಡ್ಬೇಕಾಗಿರೋದು ಕಲರ್, ಅಂದ್ರೆ ಇದಕ್ಕೂ ಕ್ರಿಸ್ಟಲ್ಸ್ ಸಂಬಂಧಿತ ಕ್ರಿಸ್ಟಲ್ಸ್ ಏನಿದೆ, ಕ್ರಿಸ್ಟಲ್ ಥೆರಪಿ. ಈ ಕ್ರಿಸ್ಟಲ್ಸ್ ಅನ್ನು ಉಪಯೋಗಿಸಿಕೊಂಡು ವಿಧಾನ ಗೊತ್ತಲ್ಲ, ನೀವು ನಿಮ್ಮ ಅಂದ್ರೆ ಪ್ಯಾಕೆಟ್ ಅಲ್ಲಿ ಇಟ್ಕೊಂಡು ಕ್ಯಾರಿ ಮಾಡೋದಾಗ್ಲಿ, ಬ್ಯಾಗಲ್ಲಿ ಇಟ್ಕೊಂಡು ಕ್ಯಾರಿ ಮಾಡೋದಾಗ್ಲಿ, ನೀವಿರೋ ಪ್ರದೇಶ ಟೇಬಲ್ ಮೇಲೆ ಇಟ್ಕೊಳ್ಳೋದಾಗ್ಲಿ, ಮತ್ತೆ ಆ ಕ್ರಿಸ್ಟಲ್ ಅನ್ನು ಈ ಮಣಿಪುರ ಚಕ್ರ ಮೇಲೆ ಇಟ್ಕೊಂಡು ಹಾಗೆ ಮಲಗಿ ಆ ಚಕ್ರದ ಮೇಲೆ ಆ ಕ್ರಿಸ್ಟಲ್ ಇಡೋದಾಗ್ಲಿ, ಆಯ್ತಾ, ಮಲ್ಕೊಂಡ ಸಮಯದಲ್ಲಿ ಆ ರೀತಿಯಲ್ಲಿ ಸಹ ಆಕ್ಟಿವೇಶನ್ ಬರುತ್ತೆ ಅಲ್ವಾ. ಇಂಥ ವಿಧ ರೀತಿಯಲ್ಲಿ ಈ ಕ್ರಿಸ್ಟಲ್ಸ್ ಅನ್ನು ಉಪಯೋಗಿಸ್ಕೋಬಹುದು. ಅವಾಗ ನಿಮ್ಗೆ ಮಣಿಪುರ ಚಕ್ರ ಆಕ್ಟಿವೇಟ್ ಆಗುತ್ತೆ, ಸೋಲಾರ್ ಪ್ಲೆಕ್ಸಸ್, ವಿಲ್ ಪವರ್ ಹೆಚ್ಚಾಗತ್ತೆ, ಕಾನ್ಫಿಡೆನ್ಸ್ ಹೆಚ್ಚಾಗತ್ತೆ, ಅಂದ್ರೆ ವಿಶ್ವಾಸ ಮತ್ತೆ ನಮ್ಮ ಅಂದ್ರೆ ಆ ವಿಶ್ವಾಸ ನಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗತ್ತೆ, ಆತ್ಮ ಸಾಮರ್ಥ್ಯ ಹೆಚ್ಚಾಗ್ತಾ ಹೋಗ್ತದೆ. ಇದಕ್ಕೆ ಏನಂತಂದ್ರೆ ಸ್ವಲ್ಪ ಕ್ರಿಸ್ಟಲ್ಗಳನ್ನ ರೆಕಮೆಂಡ್ ಮಾಡ್ತೀನಿ. ಒಂದು ಸಿಟ್ರಿನ್ ಕಲರ್, ಸಿಟ್ರಿನ್ ಕ್ರಿಸ್ಟಲ್, ಎರಡನೇದು ಯೆಲ್ಲೋ ಜಾಸ್ಪರ್, ಮೂರನೇದು ಟೈಗರ್ ಸೈ, ನಾಲ್ಕನೇದು ಆಂಬರ್, ಓಕೆ, ಐದನೇದು ಸನ್ ಸ್ಟೋನ್. ಯಾವುದು? ಸನ್ ಸ್ಟೋನ್. ಈ 5 ವಿಧಗಳ 5 ಡಿಫರೆಂಟ್ ಟೈಪ್ ಆಫ್ ಕ್ರಿಸ್ಟಲ್ಸ್ ಇದೆ. ಇದನ್ನು ಯಾವ ರೀತಿಯಲ್ಲಿ ಬೇಕಂದ್ರೆ ಉಪಯೋಗಿಸ್ಕೊಳ್ಳಿ. ನಿಮ್ಮಲ್ಲಿ ಈಗ ನಾವು ಅನ್ಕೊಂಡಿರುವಂತ ಈ ಮಣಿಪೂರಕ ಚಕ್ರ ಸಂಬಂಧಿಸಿದ ಎಲ್ಲ ಪ್ರತಿಯೊಂದು ಲಕ್ಷಣಗಳು ನಮ್ಮಲ್ಲಿ ಹೆಚ್ಚಾಗತ್ತೆ. ಮಣಿಪುರ ಚಕ್ರ ಆಕ್ಟಿವೇಶನ್ ಅಲ್ಲಿ ಇರುತ್ತೆ, ಅಂದ್ರೆ ಸಕ್ರಿಯಗೊಳಿಸ್ಕೊಂತದೆ, ಬ್ಯಾಲೆನ್ಸ್ ಆಗತ್ತೆ, ಸಮತೋಲ್ಯ ಆಗತ್ತೆ. ಇದನ್ನು ಉಪಯೋಗಿಸ್ಕೊಳ್ಳಿ. ಈ ಉಪಯೋಗಿಸ್ಕೊಂಡ ವಿಧಾನ, ಎಸ್, ಮೆಡಿಟೇಷನ್ ಅಲ್ಲಿ ಉದಾಹರಣೆಗೆ ಅದೇ ಕ್ರಿಸ್ಟಲ್ ಅನ್ನು 2 ಕೈಯಲ್ಲಿ ಹಿಡಿದುಕೊಂಡು ಈ ರೀತಿ ಇಟ್ಕೊಂಡು ಮೆಡಿಟೇಷನ್ ಮಾಡ್ಬೋದು, ಆಯ್ತಾ. ಅವಾಗ ಮಣಿಪುರ ಚಕ್ರಕ್ಕೆ ಅದು ಪ್ರಧಾನವಾಗಿ ಕೆಲಸ ಮಾಡ್ತಾ ಹೋಗ್ತದೆ, ಅದು ನೆನಪಿಟ್ಕೊಳ್ಳಿ. ಈ ರೀತಿಯಲ್ಲಿ ಯಾವ ರೀತಿಯಲ್ಲಿ ಬೇಕಂದ್ರೆ ಕ್ರಿಸ್ಟಲ್ ಉಪಯೋಗಿಸ್ಕೊಳ್ಳಿ, ತೊಂದರೆ ಇಲ್ಲ. ನೆಕ್ಸ್ಟ್, ಕೊನೆಯದಾಗಿ ಕಲರ್ ಥೆರಪಿಯಲ್ಲಿ ನೋಡ್ಕೊಂಡ್ರೆ, ಕಲರ್ ಥೆರಪಿ ಮಾಡುವಾಗ ನಾವು ಆದಷ್ಟು ಏನ್ ಮಾಡ್ತೀವಿ ಅಂದ್ರೆ
ನಮ್ಮ ಸುತ್ತು ವಾತಾವರಣ, ನಮ್ಮ ಮನೆಯಲ್ಲಿ ಡೆಕೋರೇಷನ್ ಆಗಲಿ, ನಾವು ಉಪಯೋಗಿಸುವಂತ ದುಸ್ತುಗಳು ಅಂದ್ರೆ ನಾವು ಉಪಯೋಗಿಸುವಂತ ನಾವು ವೇರ್ ಮಾಡುವಂತ ದುಸ್ತುಗಳು, ಧರಿಸೋ ದುಸ್ತುಗಳು ಅದು ಸಹ ಯೆಲ್ಲೋ ಕಲರ್, ಹಳದಿ ಬಣ್ಣ. ಮತ್ತೆ ಮೆಡಿಟೇಷನ್ ಅಲ್ಲಿ ಹಳದಿ ಬಣ್ಣವನ್ನು ಊಹಿಸ್ಕೊಂಡದು ಈಗಾಗಲೇ ಹೇಳಿದ್ವಿ. ಮತ್ತೆ ನಮ್ಮ ಸುತ್ತು ವಾತಾವರಣದಲ್ಲಿ ಯೆಲ್ಲೋ ಕಲರ್ ಫ್ಲವರ್ಸ್, ಹಳದಿ ಬಣ್ಣದ ಹೂವುಗಳು, ಮತ್ತೆ ಫ್ರೂಟ್ಸು ಅದೆಲ್ಲ ನಮ್ಮನ್ನ ಆಕ್ಟಿವೇಟ್ ಮಾಡ್ತಾ ಹೋಗ್ತದೆ. ಆಯ್ತಾ? ಸೊ ಈ ಹಳದಿ ಬಣ್ಣದ ಕಲರ್ ಇರುವಂತ ಹೂವುಗಳು, ಫ್ರೂಟ್ಸು ಇವೆಲ್ಲನೂ ಸಹ ನಾವು ನಮ್ಮ ಸುತ್ತು ವಾತಾವರಣದಲ್ಲಿ ಇಟ್ಕೊಂಡ್ರೆ, ನಾವು ನೋಡ್ತಾ ಇದ್ರೆ ಅದು ತುಂಬಾ ಫಲಿತ ಕೊಡುತ್ತೆ ನಿಮಗೆ. ಆಯ್ತಾ? ಅದಕ್ಕೆ ಕಲರ್ ಥೆರಪಿಯಲ್ಲಿ ಇನ್ನೊಂದು, ನಾವು ವಿಜುವಲೈಸೇಷನ್ ಅಲ್ಲಿ ಧ್ಯಾನ ಮಾಡುವಾಗ ಅಲ್ಲಿ ಕಲರ್ ಊಹಿಸ್ಕೊಳ್ಳೋದು, ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡುವಾಗ ಅಲ್ಲಿ ಕಲರ್ ಊಹಿಸ್ಕೊಳ್ಳೋದು ಆ ಚಕ್ರದ ಮೇಲೆ. ಈ ಎಲ್ಲಾ ರೀತಿಯಲ್ಲಿ ಆ ಕಲರ್ ಥೆರಪಿ ಅನ್ನೋದು ಕೆಲಸ ಮಾಡ್ತಾ ಹೋಗ್ತದೆ. ಆಯ್ತಾ? ಅದು ನೆನಪಿಟ್ಕೊಳ್ಳಿ. ಕೊನೆಯದಾಗಿ ಆಹಾರಗಳು. ಈ ಸೋಲಾರ್ ಪ್ಲೆಕ್ಸ್ ಅನ್ನು ಆಕ್ಟಿವೇಟ್ ಮಾಡ್ಕೊಂಡಕ್ಕೆ ಆಹಾರಗಳು, ಎಲ್ಲೋ ಫ್ರೂಟ್ಸ್ ಅಂಡ್ ವೆಜಿಟಬಲ್ಸ್ ಏನಿರ್ತದೆ, ಬನಾನಾ ಒಂದು, ಕಾರ್ನು ಅಲ್ವಾ. ಸೊ ಮತ್ತೆ ಆ, ಈ ರೀತಿಯ ಫ್ರೂಟ್ಸ್ ಏನೇನು ಯೆಲ್ಲೋ ಕಲರ್ ಇರ್ತದೋ ಆ ಯೆಲ್ಲೋ ಕಲರ್ ಇರುವಂತ ಫ್ರೂಟ್ಸ್ ವೆಜಿಟಬಲ್ಸ್ ಉಪಯೋಗಿಸ್ಕೊಳ್ಳಿ ಹೆಚ್ಚಾಗಿ. ಓಕೆ. ಆಮೇಲೆ ರೈಸು ಅಂದ್ರೆ ಬ್ರೌನ್ ರೈಸು, ಎಸ್ಪೆಷಲಿ ಸಿರಿಧಾನ್ಯಗಳಾಗಲಿ ಇಂಥದ್ದೆಲ್ಲ ಉಪಯೋಗಿಸ್ಕೋಬೋದು. ಪ್ರೋಟೀನ್ಸ್ ಅಲ್ಲಿ ನಿಮ್ಗೆ ಏನೇನು ಪ್ರೋಟೀನ್ಸ್ ಲಭ್ಯವಾಗುತ್ತೋ ನಾರ್ಮಲ್ ಆಗಿ, ಅಂದ್ರೆ ನಮಗೆ ಸಾಧಾರಣವಾಗಿ ವೆಜಿಟೇರಿಯನ್ ಪ್ರೋಟೀನ್ಸ್ ಏನಿದೋ ಎಲ್ಲಾನು, ಧಾನ್ಯಗಳು, ಬೇಳೆಕಾಳುಗಳು ಇವೆಲ್ಲ, ಓಕೆ, ಅದೆಲ್ಲ ಉಪಯೋಗಿಸ್ಕೋಬೋದು. ಅದು ನೆನಪಿಟ್ಕೊಳ್ಳಿ. ಸೊ ಆಮೇಲೆ ಫರ್ಮೆಂಟೆಡ್ ಫುಡ್ಸು ಅಂದ್ರೆ ಅಂಬಲಿ ಇಂಥದ್ದೆಲ್ಲ ಅದೆಲ್ಲ ಮಾಡ್ಕೊಂಡ್ರೆ ಖಂಡಿತ ನಮ್ಮ ಹೊಟ್ಟೆ ತುಂಬಾ ಚೆನ್ನಾಗಿರ್ತದೆ. ಅದನ್ನು ಉಪಯೋಗಿಸ್ಕೊಳ್ಳಿ. ಆಮೇಲೆ ಸ್ಪೈಸಸ್ ಪರವಾಗಿ ಬಂದ್ರೆ, ಸ್ಪೈಸಸ್ ಮಸಾಲ ದಿನಸುಗಳು ಅಂತಂದ್ವಲ್ಲ, ಜಿಂಜರು, ಟರ್ಮರಿಕ್ಕು ಇವೆಲ್ಲ, ಅಂದ್ರೆ ಅಲ್ಲ, ಆ, ಇದು ಯಾವುದು, ಅರಿಶಿನ ಪೌಡ್ರು, ಜಿಂಜರು ಇವೆಲ್ಲ ಉಪಯೋಗಿಸ್ಕೋಬಹುದು ನಾವು. ಮತ್ತೆ ಈ ಹೆಲ್ತಿ ಫ್ಯಾಟ್ಸ್ ಬಂದ್ರೆ, ಖಂಡಿತ ಹೆಲ್ತಿ ಫ್ಯಾಟ್ಸ್ ಅಲ್ಲಿ ಏನಿದೆ, ಒಂದು ನಮ್ಮ ಜೇನುತುಪ್ಪ, ಎರಡನೇದು ಕೋಕೋನಟ್ ಆಯಿಲ್, ಅದನ್ನು ಉಪಯೋಗಿಸ್ಕೋಬಹುದು. ವಾಟರು, ಪ್ಲೆಂಟಿ ಆಫ್ ವಾಟರ್ ನಾವು ಕುಡಿಬೇಕಾಗತ್ತೆ. ಆಯ್ತಾ? ನೀರನ್ನು ಚೆನ್ನಾಗಿ ಕುಡಿದು ನಾವು ಹೈಡ್ರೇಷನ್ ಮಾಡ್ಕೋಬೇಕು ದೇಹವನ್ನು. ಎಷ್ಟು ನೀರು ಅಂದ್ರೆ ನಮ್ಮ ದೇಹದ ಪರಿಣಾಮ ದೇಹದ ತೂಕದ ಮೇಲೆ ನಾನು ಈಗಾಗಲೇ ಹೇಳಿದೆ. ಅಂತ ನೀರನ್ನು ನಮ್ಮ ದೇಹದ ತೂಕ ಆ, ಅದನ್ನು 10 ಭಾಗಿಸಿ ಮತ್ತೆ ಮೈನಸ್, ಓಕೆ, ಎರಡನ್ನು ಮೈನಸ್ ಮಾಡುವಾಗ ನಿಮ್ಮ ನೀರು ಎಷ್ಟು ಕುಡಿಬೇಕೋ ದಿನಕ್ಕೆ ಅಷ್ಟು ಬರುತ್ತೆ. ಅಷ್ಟು ನೀರನ್ನು ಸೇವನೆ ಮಾಡುವಾಗ ಹೊಟ್ಟೆ ಒಳಗಡೆ ಜೀರ್ಣಕ್ಕೆ ಉಪಯೋಗ ಆಗತ್ತೆ. ಜೀರ್ಣ ಆದ್ಮೇಲೆ ವಿಸರ್ಜನಕ್ಕೂ ತುಂಬಾ ಅದ್ಭುತ ರೀತಿಯಲ್ಲಿ ಉಪಯೋಗ ಆಗತ್ತೆ. ಸೊ ಈ ರೀತಿಯಲ್ಲಿ ಮಾಡ್ತಾ ಹೋದ್ರೆ ಸ್ನೇಹಿತರೆ ಖಂಡಿತ ನಿಮ್ಗೆ, ಮತ್ತೆ ನಾನು ಈಗಾಗಲೇ ಹೇಳಿದೆ ಸೋಲಾರ್ ಪ್ಲೆಕ್ಸ್ ಅನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋ ವಿಧಾನ ಹೇಳಿದೆ, ಅದನ್ನೂ ಸಹ ಮಾಡ್ತಾ ಹೋಗಿ. ಇಷ್ಟೆಲ್ಲ ಮಾಡುವಾಗ ನಿಮ್ಗೆ ಅದ್ಭುತವಾದ ಆರೋಗ್ಯ, ದೈಹಿಕ ಆರೋಗ್ಯ ಮತ್ತೆ ಮಾನಸಿಕ ಆರೋಗ್ಯ ಎಲ್ಲ ಉನ್ನತೀಕರಣ ಆಗತ್ತೆ. ಸೊ ನಮ್ಮ ಆರೋಗ್ಯ ಆನಂದವಾಗಿ ಇಟ್ಕೊತೀವಿ, ಆರೋಗ್ಯ ಇರುತ್ತೆ ಮತ್ತೆ ಆನಂದವನ್ನು ಲಭ್ಯವಾಗತ್ತೆ ಅಂತ ಹೇಳ್ತಾ ಇವತ್ತಿನ ಎರಡು ತಂತ್ರಗಳನ್ನು ಈಗ ಮುಕ್ತಾಯ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು, ಧನ್ಯವಾದ.